ವಂದನೆಗಳು ಹಾಗೂ ಎಲ್ಲರಿಗೂ ಯೇಸು ಕ್ರಿಸ್ತರ ನಾಮದಲ್ಲಿ ವಂದನೆಗಳನ್ನು ತಿಳಿಸ್ತಾ ಇದ್ದೀನಿ. ವಂದನೆಗಳು ಸರ್. ವಂದನೆಗಳು. ಯುವಕರು ಹುಡುಗರೆಲ್ಲರೂ ಕೂಡ ಮೊಣಕಾಲಾರ್ಗಿ ಪ್ರಾರ್ಥನೆ ಮಾಡಿಕೊಳ್ಳೋಣ. ನಮ್ಮನ್ನು ಬಹಳವಾಗಿ ಪ್ರೀತಿಸುವಂಥ ಪ್ರಿಯ ಪರಲೋಕದಲ್ಲಿದ್ದಂಥ ನಮ್ಮ ತಂದೆಯಾದ ದೇವರೇ, ನಿಮ್ಮ ಪವಿತ್ರವುಳ್ಳ ನಾಮಕ್ಕೆ ವಂದನೆಗಳು, ಸ್ತೋತ್ರಗಳು. ರಾತ್ರಿ ಎಲ್ಲ ಕೂಡ ತಂದೆಯಾದ ದೇವರೇ, ಒಳ್ಳೆ ನಿದ್ರೆಯನ್ನು ಕೊಟ್ಟಿದ್ದೀರ ತಂದೆ. ಈ ಬೆಳಗಿನ ಜಾವದಲ್ಲಿ ಹಾಡಿನ ಮೂಲಕ ನಿಮ್ಮನ್ನು ಕೊಂಡಾಡುವಂಥ, ಮಹಿಮೆ ಪಡಿಸುವಂಥ ಅವಕಾಶವನ್ನು ಕಲ್ಪಿಸಿಕೊಟ್ಟಿದ್ದೀರ ತಂದೆ. ಅದೇ ರೀತಿಯಲ್ಲಿ ನಿಮ್ಮ ಬಳಿಯಲ್ಲಿ ಮಾತನಾಡೋದಕ್ಕೆ ಅವಕಾಶವನ್ನು ಕಲ್ಪಿಸಿಕೊಟ್ಟಿದ್ದೀರ ತಂದೆ. ಸ್ತೋತ್ರಗಳು, ಕೃತಜ್ಞತೆಗಳು ತಂದೆ. ತಂದೆಯ ದೇವರೇ, ಗೂಗಲ್ ಮೀಟ್ ಮೂಲಕ ತಂದೆ ನಿಮ್ಮ ಮಕ್ಕಳಾಗಿರುವಂಥ ನಾವೆಲ್ಲರೂ ಹೀಗೆ ಸವಿಯಾಗಿ ಕೂಡಿದ್ದೇವೆ ತಂದೆ. ಎಲ್ಲ ನಿಮ್ಮ ಮಕ್ಕಳನ್ನು ಆತ್ಮಿಕವಾಗಿ ಬಲಪಡಿಸಿ ತಂದೆ, ಪ್ರತಿಯೊಬ್ಬರಿಗೆ ಬೇಕಾದಂಥ ಆತ್ಮಿಕ ಆಹಾರವನ್ನು ದಯಪಾಲಿಸಿ ತಂದೆ. ಹೇಳುವಂಥ ನಿಮ್ಮ ಮಾತುಗಳನ್ನು ಇದ್ದ ಹಾಗೆ ಮಾತನಾಡೋದಕ್ಕೆ ಸಹಾಯ ಮಾಡಿ. ಅದೇ ರೀತಿಯಲ್ಲಿ ತಂದೆಯ ನಿಮಿತ್ತವಾಗಿ ಪ್ರಯಾಸ ಪಡುವಂಥ ನಿಮ್ಮ ಮಗಳಿಗೋಸ್ಕರ, ರೇಖರವ್ರಿಗೋಸ್ಕರ, ಅದೇ ರೀತಿಯಲ್ಲಿ ನಿಮ್ಮ ಮಗನು ದೀಕ್ಷಿತ್ಗೋಸ್ಕರನು ಪ್ರಾರ್ಥಿಸ್ತಾ ಇದ್ದೀನಿ. ಸಭೆಯಾಗಿ ಕೂಡುವಂಥ ಎಲ್ಲ ನಿಮ್ಮ ಮಕ್ಕಳಿಗೋಸ್ಕರ ಪ್ರಾರ್ಥಿಸ್ತಾ ಇದ್ದೀನಿ. ಎಲ್ಲರನ್ನು ಬಲಪಡಿಸಿ, ಎಲ್ಲರನ್ನು ಕಾಪಾಡಿ, ನಿಮ್ಮ ಜ್ಞಾನದಲ್ಲಿ ಆತ್ಮಿಕವಾಗಿ ಬೆಳೆಯುವಂತೆ ಸಹಾಯ ಮಾಡಿ. ಯೇಸು ಪವಿತ್ರ ನಾಮದಲ್ಲಿ ಬೇಡ್ತಾ ಇದ್ದೀನಪ್ಪ ತಂದೆಯೇ, ಆಮೆನ್. ಹಲೋ ಹಲೋ, ಎಲ್ಲರೂ ಕೇಳಿಸ್ತಾ ಇದೆಯಾ? ಕರ್ತನಾದ ಯೇಸು ಕ್ರಿಸ್ತರ ನಾಮದಲ್ಲಿ ಮತ್ತೊಂದು ಸಾರಿ ಎಲ್ಲರಿಗೂ ಹೃತ್ಪೂರ್ವಕ ವಂದನೆಗಳನ್ನು ತಿಳಿಸ್ತಾ ಇದ್ದೀನಿ. ಇವಾಗ ಮಾತನಾಡುವಂಥ ಅಂಶದ ಹೆಸರು ಭಕ್ತರು ಪಡುವ ಪ್ರಯಾಸ ಯಾರಿಗಾಗಿ ಎಂಬ ಅಂಶವನ್ನು ನಿಮ್ಮೊಟ್ಟಿಗೆ ಮಾತನಾಡ್ತಾ ಇದ್ದೀನಿ. ಪ್ರತಿಯೊಬ್ಬರು ಗಮನವಿಟ್ಟು ವಾಕ್ಯಗಳನ್ನು ಕೇಳಬೇಕೆಂಬುದಾಗಿ ಪ್ರೀತಿಯಿಂದ ಕೇಳ್ಕೊಳ್ತಾ ಇದ್ದೀನಿ. ಭಕ್ತರು ಪಡುವ ಪ್ರಯಾಸ ಯಾರಿಗಾಗಿ? ಪ್ರಿಯರಾದ ದೇವರ ಮಕ್ಕಳಿರ, ಈ ಸಮಾಜದಲ್ಲಿ ಒಳ್ಳೆ ಭಕ್ತರು ಇದ್ದಾರೆ, ಅದೇ ರೀತಿಯಲ್ಲಿ ಮೂಢ ಭಕ್ತರು ಕೂಡ ಇದ್ದಾರೆ. ಒಳ್ಳೆ ಭಕ್ತರಂದರೆ ಪ್ರಿಯರೇ, ತಂದೆಯಾದ ದೇವರನ್ನು, ದೈವಕುಮಾರನಾಗಿರುವಂಥ ಯೇಸು ಕ್ರಿಸ್ತರನ್ನು, ಪವಿತ್ರಾತ್ಮರನ್ನು ತಿಳಿದುಕೊಂಡು ವಾಕ್ಯದ ಪ್ರಕಾರ ಭಕ್ತಿಯಿಂದ ಜೀವಿಸುವಂಥ ಭಕ್ತರು. ಈ ಕಾಲದಲ್ಲಿ ಕೂಡ ಮೂಢ ಭಕ್ತರು ಅಂದರೆ ದೇವರ ಮನಸ್ಸನ್ನು ಸರಿಯಾದ ರೀತಿಯಲ್ಲಿ ಅರ್ಥ ಮಾಡಿಕೊಳ್ಳದೆ, ಯೇಸು ಕ್ರಿಸ್ತರು ಯಾರು ಎಂಬ ವಿಷಯವನ್ನು ಅರ್ಥ ಮಾಡಿಕೊಳ್ಳದೆ, ಪವಿತ್ರಾತ್ಮನ ಬಗ್ಗೆ ಸರಿಯಾದ ರೀತಿಯಲ್ಲಿ ಅರ್ಥ ಮಾಡಿಕೊಳ್ಳದೆ, ಏನೋ ಹಿರಿಯರು ಹೇಳಿದ್ದಾರೆ, ಸುವಾರ್ತೆ ಹೇಳಿದ್ದಾರೆ, ನಾವು ಕೇಳಿದ್ದೀವಿ, ಭಕ್ತಿಯಿಂದ ಜೀವಿಸೋಣ ಅಂತೇಳಿ ಒಂದು ರೀತಿಯಲ್ಲಿ ಜೀವಿಸ್ತಾ ಇರ್ತಾರೆ. ಅದು ವಾಕ್ಯಾನುಸಾರವಾಗಿ ನಂಬಿಕೆ ಇರಲ್ಲ. ಅದೇ ರೀತಿಯಲ್ಲಿ ಲೋಕದಲ್ಲಿ ಅನ್ಯರ ಬಳಿಯಲ್ಲಿ ನೋಡುವಾಗ ಅವರ ಮಧ್ಯದಲ್ಲಿ ಕೂಡ ಭಕ್ತಿಯನ್ನ ತೋರಿಸ್ತಾ ಇರ್ತಾರೆ. ಆ ಭಕ್ತಿಯಲ್ಲಿ ಪ್ರಿಯರ ದೇವ್ರ ಮಕ್ಕಳಿರ, ಒಂದ್ಸರಿ ಆಲೋಚನೆ ಮಾಡುವಾಗ ದೇವರ ಬಗ್ಗೆ ಸರಿಯಾದ ರೀತಿಯಲ್ಲಿ ಮಾಹಿತಿ ತಿಳಿದುಕೊಳ್ಳದೆ ಮೂಢಭಕ್ತಿಯಿಂದ ಪ್ರಯಾಣ ಮಾಡ್ತಾ ಇರ್ತಾರೆ.
ಮೂಢಭಕ್ತಿ. ಈ ಮೂಢಭಕ್ತಿಯಲ್ಲಿ ಇದ್ದಾಗ ಅನೇಕ ಸಂಪ್ರದಾಯಗಳು, ಅನೇಕ ಆಚಾರಗಳು ಇವೆಲ್ಲ ಕೂಡ ನಡೀತಾ ಇರುತ್ತೆ. ಅನೇಕ ಪದ್ಧತಿಗಳು. ಇವು ದೇವರಿಗೆ ಇಷ್ಟವಾದದ್ದ ಅಥವಾ ಮನುಷ್ಯರಿಗೆ ಇಷ್ಟವಾದದ್ದ ಅಂತ ನೋಡುವಾಗ, ದೇವರು ಇಷ್ಟಪಡುವಂತ ಒಂದು ಕಾರ್ಯಕ್ರಮಗಳು, ಭಕ್ತಿ ಏನು ಕಾಣಲ್ಲ. ದೇವರು ಇಷ್ಟಪಡುವಂಥದ್ದು ಆಲೋಚಿಸಬೇಕು. ಪ್ರಿಯರ ದೇವ್ರ ಮಕ್ಕಳಿರ, ಪರಿಶುದ್ಧ ಗ್ರಂಥದಲ್ಲಿ, ಸತ್ಯವೇದ ಗ್ರಂಥದಲ್ಲಿ ಭಕ್ತರು ಕಾಣ್ತಾರೆ. ನಿಜವಾದ ಭಕ್ತರು, ಶ್ರೇಷ್ಠ ಭಕ್ತರು. ಅಂದ್ರೆ ಈ ಭಕ್ತರನ್ನ ನೋಡಿ ಬೈಬಲ್ ಗ್ರಂಥದಲ್ಲಿ ಬರೆಸಿದ್ದಾರೆ ದೇವರು. ಸತ್ಯವೇದ ಗ್ರಂಥವನ್ನು ಬರೆಸಿದ್ದಾರೆ. ಅದಕ್ಕೆ ಸತ್ಯವೇದ ಗ್ರಂಥ ಅಂತ ಹೆಸರು. ಅದೇ ಬೈಬಲ್ ಗ್ರಂಥ. ಇದರಲ್ಲಿ ಅನೇಕ ಮಂದಿ ಭಕ್ತರ ಇತಿಹಾಸ ಇರುತ್ತೆ. ಅವರಲ್ಲಿ ಪ್ರಿಯರಾದ ದೇವರ ಮಕ್ಕಳಿರ ಒಬ್ರು ಯಾರು ಹಾನೋಕನಾಗಿರ್ಬೋದು, ಇಲ್ಲಾಂದ್ರೆ ನೋಹಾನನಾಗಿರ್ಬೋದು, ಅಬ್ರಹಾಮನು, ಯಾಕೋಬನು, ಇಸಾಕನು, ಮೋಶೆ ಹಾಗೂ ದಾವೀದನು, ಹೀಗೆ ಹಳೆ ಒಡಂಬಡಿಕೆಯಲ್ಲಿ ಅನೇಕ ಮಂದಿ ಭಕ್ತರಿದ್ದಾರೆ. ಅದೇ ಪ್ರಕಾರ ಹೊಸ ಒಡಂಬಡಿಕೆಯಲ್ಲಿ ಕೂಡ ಅನೇಕ ಮಂದಿ ಭಕ್ತರನ್ನು ನಾವು ನೋಡುತ್ತೀವಿ. ನಿಜವಾದ ಭಕ್ತರ ಮೂಲಕ ಗಮನಿಸುವಾಗ ಈ ಸಮಾಜಕ್ಕೆ ಒಳ್ಳೆಯದು, ಈ ಸಮಾಜಕ್ಕೆ ಸಮಾಧಾನ, ನೆಮ್ಮದಿ, ಆನಂದವನ್ನು ಕೊಡುವಂಥದ್ದು ಈ ಸಮಾಜದಲ್ಲಿ. ಅಂದ್ರೆ ಅವ್ರ ಮೂಲಕ ಒಳ್ಳೆಯದೇ ಇದೆ ಪ್ರಿಯರೇ, ಕೆಟ್ಟದಿರಲ್ಲ, ಕೆಟ್ಟದ್ದು ನಡೆಯಲ್ಲ, ಕೆಟ್ಟದ್ದು ಅವರು ಮಾಡೋಕ್ಕೂ ಹೋಗಲ್ಲ. ಅವ್ರು ಬಯಸಲ್ಲ, ಕೆಟ್ಟದ್ದನ್ನ ಬಯಸಲ್ಲ, ಅವರು ಒಳ್ಳೆಯದನ್ನೇ ಬಯಸ್ತಾರೆ. ಈಗಿನ ಕಾಲದಲ್ಲಿ ನಾವು ಭಕ್ತರು ಅಂತ ಹೇಳ್ಕೊಳ್ತೀವಿ, ದೇವರ ಸೇವಕರು ಅಂತ ಹೇಳ್ಕೊಳ್ತೀವಿ, ದೇವರ ಪ್ರಜೆಗಳು ಅಂತ ಹೇಳ್ಕೊಳ್ತೀವಿ. ಆದರೆ ಸ್ವಾರ್ಥ ಅನ್ನೋದು ಇರುತ್ತೆ. ಸ್ವಾರ್ಥ ಅಂದ್ರೆ ತಮಗೋಸ್ಕರನೇ ಚಿಂತೆ ಮಾಡ್ತಾ ಇರ್ತಾರೆ. ತಮಗೋಸ್ಕರ, ತಮ್ಮ ಕುಟುಂಬದಗೋಸ್ಕರ ಚಿಂತಿಸ್ತಾ ಇರ್ತಾರೆ. ಪ್ರಿಯರ ದೇವರ ಮಕ್ಕಳಿರ, ಮೊಟ್ಟ ಮೊದಲು ಭಕ್ತಿ ಅನ್ನೋದು ಖಂಡಿತವಾಗಿ ಇದೆ ನೋಡಿ. ತಮ್ಮ ಆತ್ಮಗಳನ್ನ ಕಾಪಾಡಿಕೊಂಡು, ತಮ್ಮ ಕುಟುಂಬದ ಆತ್ಮಗಳನ್ನ ಕಾಪಾಡಿಕೊಂಡು, ಆನಂತರ ಇತರರಿಗೋಸ್ಕರ ಯೋಚಿಸ್ಬೇಕಾಗತ್ತೆ. ಇನ್ನೊಬ್ಬರಿಗೋಸ್ಕರ ಆಲೋಚನೆ ಮಾಡಬೇಕಾಗತ್ತೆ. ಇನ್ನೊಬ್ಬರಿಗೋಸ್ಕರ ಪ್ರಯಾಸ ಪಡಬೇಕಾಗತ್ತೆ. ಇನ್ನೊಬ್ಬರನ್ನ ರಕ್ಷಣೆ ಮಾರ್ಗದಲ್ಲಿ ನಡೆಸೋದಿಕ್ಕೆ, ಸತ್ಯದ ಮಾರ್ಗದಲ್ಲಿ ನಡೆಸೋದಿಕ್ಕೆ ಪ್ರಯಾಸ ಪಡಬೇಕಾಗತ್ತೆ. ಭಕ್ತರೆಲ್ಲರೂ ಕೂಡ ಹಾಗೇನೆ ಪ್ರಯಾಸ ಪಟ್ಟಿದ್ದಾರೆ. ತಮ್ಮ ಭಕ್ತಿಯನ್ನ ಕಾಪಾಡಿಕೊಳ್ತಾರೆ, ತಮ್ಮ ಕುಟುಂಬದಲ್ಲಿ ಇದ್ದವರನ್ನ ಕಾಪಾಡಿಕೊಳ್ತಾರೆ, ಹಾಗೂ ಪರಿಸರದಲ್ಲಿ ಇದ್ದವರನ್ನ ಕಾಪಾಡಿಕೊಳ್ಳೋದಕ್ಕೆ ಪ್ರಯತ್ನ ಮಾಡ್ತಾರೆ. ಅಬ್ರಹಾಮನ ಬಗ್ಗೆ ಕೆಲವು ವಿಷಯಗಳನ್ನ ಆಲೋಚನೆ ಮಾಡೋಣ. ಅಬ್ರಹಾಮನು ನಂಬಿಗಸ್ತನು, ಒಳ್ಳೆ ಭಕ್ತನು. ಆ ಭಕ್ತನ ಬಳಿಯಲ್ಲಿ ದೇವದೂತರು ಬರುವಂಥದ್ದು ನೋಡ್ತೀವಿ ಪ್ರಿಯರೇ. ಆದಿಕಾಂಡ 18ನೇ ಅಧ್ಯಾಯ 1ನೇ ವಚನದಿಂದ ಕೆಲವು ವಚನಗಳನ್ನ ನೋಡೋಣ. ಆದಿಕಾಂಡ 1ನೇ ಅಧ್ಯಾಯ, ಆದಿಕಾಂಡ 18ನೇ ಅಧ್ಯಾಯ 1ನೇ ವಚನದಿಂದ.
ಅಬ್ರಹಾಮನು ಇನ್ನು ಮಧ್ಯಾಹ್ನದಲ್ಲಿ ಮಮ್ರೆ ತೋಪಿನ ತನ್ನ ಗುಡಾರದ ಬಾಗಿಲಲ್ಲಿ ಕೂತಿರುವಾಗ ಯೆಹೋವನು ಅವನಿಗೆ ದರ್ಶನ ಕೊಟ್ಟನು. ಹೇಗೆಂದರೆ, ಅಬ್ರಹಾಮನು ಕಣ್ಣೆತ್ತಿ ನೋಡಲು ಅವನ ಎದುರಿನಲ್ಲಿ ಯಾರೋ 3 ಮಂದಿ ಪುರುಷರು ನಿಂತಿದ್ದರು. ಕೂಡಲೇ ಅವರನ್ನು ಎದುರುಗೊಳ್ಳುವುದಕ್ಕೆ ಅವನು ಗುಡಾರದ ಬಾಗಿಲಿನಿಂದ ಓಡಿ ಹೋಗಿ ಬೊಗ್ಗಿ ನಮಸ್ಕರಿಸಿ, ಸ್ವಾಮಿ, ದಯವಿರಲಿ, ದಾಸನ ಬಳಿಗೆ ದಯಮಾಡದೆ ಮುಂದೆ ಹೋಗಬೇಡಿರಿ. ನೀವು ದಾಸನಿರುವ ಸ್ಥಳದ ಹತ್ತಿರ ಹಾದು ಹೋಗುತ್ತೀರಲ್ಲ, ನೀರು ತರಿಸಿಕೊಡುತ್ತೇನೆ. ನಿಮ್ಮ ಕಾಲುಗಳನ್ನು ತೊಳೆದುಕೊಂಡು ಮರದ ನೆರಳಿನಲ್ಲಿ ವಿಶ್ರಮಿಸಿಕೊಳ್ಳಿರಿ. ಸ್ವಲ್ಪ ಆಹಾರ ತರುತ್ತೇನೆ. ಊಟವಾದ ಮೇಲೆ ನೀವು ಮುಂದಕ್ಕೆ ಪ್ರಯಾಣ ಬಳಸಬಹುದು ಎನ್ನಲು ಅವರು, ನೀನು ಹೇಳಿದಂತೆ ಮಾಡಬಹುದು ಅಂದರು. ಅಂದ್ರೆ 3 ದೇವದೂತರು ಬಂದಿದ್ದಾರೆ ಪ್ರಿಯರೇ. ಓಕೆನಾ? ಬಂದಾಗ ಪ್ರಿಯರಾದ ದೇವರ ಮಕ್ಕಳಿರ, ಅಲ್ಲಿ ಅಬ್ರಹಾಮನು ಕಂಡಿಡಿದು ಇವರು ಮಹಾಪುರುಷರು, ಇವರು ಮಹಾಪುರುಷರು ಅಂತ ಕಂಡಿಡಿದು, ಅಯ್ಯ, ನೀವು ಹೋಗ್ತಾ ಇದ್ದೀರಲ್ಲ, ಇರಿ, ನಿಮಗೆ ಊಟದ ವ್ಯವಸ್ಥೆ ಮಾಡಿಕೊಡ್ತೀನಿ. ಊಟ ಮಾಡಿಕೊಂಡು ವಿಶ್ರಾಂತಿ ತಗೊಂಡು ನೀವು ಪ್ರಯಾಣ ಸಾಗಿಸಿ ಅಂತೇಳಿ ಕೇಳಿಕೊಂಡಾಗ, ಆಯಿತು, ನಿಮ್ಮಿಷ್ಟದ ಪ್ರಕಾರ ಆಗಲಿ ಅಂತೇಳಿ ಆ, ಪ್ರಿಯರ ದೇವ್ರ ಮಕ್ಕಳಿರ ಅವ್ರಿಗೆ ಊಟದ ವ್ಯವಸ್ಥೆ ಎಲ್ಲ ಮಾಡ್ತಾರೆ. ತಕ್ಷಣ ನೋಡಿ ಪ್ರಿಯರ ದೇವ್ರ ಮಕ್ಕಳಿರ, ಅವ್ರಿಗೆ ಬೇಕಾದಂಥ ಆಹಾರ ಪದಾರ್ಥ ಅಂತ ಅಂದರೆ, ಈತನು ಒಂದು ಓರಿಯನ್ನು ತರಿಸಿ, ಅದರಲ್ಲಿ ಶ್ರೇಷ್ಠವಾದಂಥ ಒಂದು ಓರಿಯನ್ನು ತರಿಸಿ ಆಮೇಲೆ ಬಲಿ ಕೊಟ್ಟು, ಪ್ರಿಯರೇ, ಅಲ್ಲಿ ಅಡಿಗೆ ಮಾಡುವಂಥದ್ದು ಇವೆಲ್ಲ ಕೂಡ ಅಲ್ಲಿ ಕಾಣುತ್ತಾರೆ. ಬಂದಿರುವಂಥ ಅತಿಥಿಗಳಿಗೆ ಊಟದ ವ್ಯವಸ್ಥೆಯನ್ನ ಏರ್ಪಾಟ್ ಮಾಡ್ತಾರೆ. ಊಟವೆಲ್ಲ ಆದಮೇಲೆ, ಈ ದೇವದೂತರು ಊಟವೆಲ್ಲ ಆದಮೇಲೆ, ಪ್ರಿಯರಾದ ದೇವ್ರ ಮಕ್ಕಳಿರ, ಅಲ್ಲಿ ಏನ್ ನಡೆಯುತ್ತೆ ನೋಡಿ. 8ನೇ ವಚನವನ್ನ ನಾವು ನೋಡೋಣ. ಈ 8ನೇ ವಚನ. ತರುವಾಯ ಅಬ್ರಹಾಮನು ಹಾಲು ಮೊಸರನ್ನು ಅಟ್ಟ ಮಾಂಸವನ್ನು ತೆಗೆದುಕೊಂಡು ಬಂದು ಆ ಮನುಷ್ಯರಿಗೆ ಬಡಿಸಿದನು. ಅವರು ಮರದ ಕೆಳಗೆ ಊಟ ಮಾಡುವವರೆಗೂ ಅವನು ಹತ್ತಿರ ನಿಂತುಕೊಂಡು ಉಪಚಾರ ಮಾಡಿದನು. ಬಳಿಕ ಅವರು ಅವನನ್ನು, ನಿನ್ನ ಪತ್ನಿಯಾದ ಸಾರಳು ಎಲ್ಲಿದ್ದಾಳೆ ಎಂದು ಕೇಳಲು, ಅವನು, ಅಗೋ, ಗುಡಾರದಲ್ಲಿದ್ದಾಳೆ ಅಂದನು. ಅದಕ್ಕಾತನು ಬರುವ ವರ್ಷದ ಇದೇ ಕಾಲದಲ್ಲಿ ನಾನು ತಪ್ಪದೆ ತಿರುಗಿ ನಿನ್ನ ಬಳಿಗೆ ಬರುತ್ತೇನೆ. ಬಂದಾಗ ನಿನ್ನ ಪತ್ನಿಯಾದ ಸಾರಳಿಗೆ ಮಗನಿರುವನು ಅಂದನು. ಆ ಮಾತು ಹಿಂದೆ ಗುಡಾರದ ಬಾಗಿಲಲ್ಲಿ ನಿಂತಿದ್ದ ಸಾರಳ ಕಿವಿಗೆ ಬಿತ್ತು. ಅಬ್ರಹಾಮನು ಸಾರಳು ಬಹು ವೃದ್ಧನಾಗಿದ್ದರೂ ಸಾರಳಿಗೆ ಮುಟ್ಟು ನಿಂತು ಹೋಗಿತ್ತು. ಹೀಗಿರಲಾಗಿ ಆಕೆ, ನನ್ನಂಥ ಮುದುಕಿಗೆ ಭೋಗವಾದೀತೆ, ನನ್ನ ಯಜಮಾನನು ಮುದುಕನಲ್ಲವೇ ಎಂದು ತನ್ನೊಳಗೆ ನಕ್ಕಳು. ಯೆಹೋವನು ಅಬ್ರಹಾಮನಿಗೆ, ಸಾರಳು ನಕ್ಕು, ಮುದುಕಿಯಾದ ನಾನು ಮಗುವನ್ನು ಹೆರುವುದು ಆದೀತೆ ಎಂದು ಹೇಳಿದ್ದೇನು? ಯೆಹೋವನಿಗೆ ಅಸಾಧ್ಯವಾದದ್ದುಂಟೆ? ನಾನು ಹೇಳಿದಂತೆಯೇ ಬರುವ ವರ್ಷದ ಇದೇ ಕಾಲದಲ್ಲಿ ನಾನು ನಿನ್ನ ಬಳಿಗೆ ಬಂದಾಗ ಸಾರಳಿಗೆ ಮಗನಿರುವನು ಎಂದು ಹೇಳಿದನು. ಆಗ ಸಾರಳು ಭಯಪಟ್ಟು, ನಾನು ನಗಲಿಲ್ಲ ಎಂದು ಬೊಂಕಲು, ಆತನು, ಹಾಗನ್ನಬೇಡಮ್ಮ, ನೀನು ನಕ್ಕದ್ದುಂಟು ಅಂದನು. ಅಂದ್ರೆ ಗಮನಿಸ್ಬೇಕು, ಅಬ್ರಹಾಮನು ಬಂದಂತ ಪುರುಷರಿಗೆ ಅಂದ್ರೆ ದೇವದೂತರಿಗೆ ಆಹಾರವನ್ನು ಸಿದ್ಧ ಮಾಡಿಕೊಟ್ಟು ಅವ್ರ ಮೂಲಕ ಆಶೀರ್ವಾದವನ್ನ ಪಡ್ಕೊಳ್ತಾನೆ.
ಮುಂದಿನ ವರ್ಷದಲ್ಲಿ ಮುಂದಿನ ವರ್ಷದಲ್ಲಿ ಮತ್ತೆ ಬರ್ತೀನಿ. ಬಂದಾಗ ಒಬ್ಬ ಮಗನು ಸಾರಳು ಪಡಿತಾಳೆ. ನೀನು ಮಗನನ್ನ ಪಡಿತೀಯಪ್ಪ ಅಂತೇಳಿ. ಅದು ದೇವರು ಕೊಟ್ಟಂತ ಒಂದು ಆಶೀರ್ವಾದ. ಇದು ನಡೆಯುತ್ತೆ. ಆಮೇಲೆ ಪ್ರಿಯರಾದ ದೇವ್ರ ಮಕ್ಕಳಿರ ಆ, ಮತ್ತೆ ಅವರು ಸೊದೊಮ ಗೊಮೋರ ಕಡೆ ಹೋಗ್ತಾರೆ. ಸೊದೊಮ ಗೊಮೋರ ಕಡೆ ಮೂವರಲ್ಲಿ ಇಬ್ಬರು ಹೋದಾಗ ಒಬ್ಬರು ಅವ್ರ ಬಳಿಯಲ್ಲಿ ನಿಂತ್ಕೊಳ್ತಾರೆ. ಯಾರ ಬಳಿಯಲ್ಲಿ ಅಂತ ನೋಡುವಾಗ ಅಬ್ರಹಾಮನ ಬಳಿಯಲ್ಲಿ. ಅಬ್ರಹಾಮನ ಬಳಿಯಲ್ಲಿ ನಿಂತುಕೊಂಡಾಗ 16ನೇ ವಚನದಲ್ಲಿ ನೋಡೋಣ. 16ನೇ ವಚನದಲ್ಲಿ ಆ ಮನುಷ್ಯರು ಅಲ್ಲಿಂದ ಹೊರಟು ಸೊದೋಮಿನ ಕಡೆಗೆ ನೋಡಿದರು. ಅಬ್ರಹಾಮನು ಅವರನ್ನು ಸಾಗಕಳಿಸುತ್ತಾ ಅವರ ಜೊತೆಯಲ್ಲೇ ಬಂದಿದ್ದನು. ಆಗ ಯೆಹೋವನು ತನ್ನೊಳಗೆ, ನಾನು ಮಾಡಬೇಕೆಂದಿರುವ ಕಾರ್ಯವನ್ನು ಅಬ್ರಹಾಮನಿಗೆ ಮರೆ ಮಾಡುವುದು ಸರಿಯೋ? ಅವನಿಂದ ಬಲಿಷ್ಠವಾದ ಮಹಾ ಜನಾಂಗವು ಹುಟ್ಟಬೇಕಲ್ಲ. ಅವನ ಮೂಲಕ ಭೂಮಿಯ ಎಲ್ಲ ಜನಾಂಗಗಳಿಗೂ ಆಶೀರ್ವಾದ ಉಂಟಾಗುವುದಲ್ಲ. ಅವನು ತನ್ನ ಪುತ್ರ ಪೌತ್ರರಿಗೆ, ನೀವು ನ್ಯಾಯ ನೀತಿಗಳನ್ನು ನಡೆಸಿ ಯೆಹೋವನ ಮಾರ್ಗವನ್ನು ಅನುಸರಿಸಬೇಕೆಂದು ಬೋಧಿಸುವಂತೆ ಅವನನ್ನು ನಾನು ಆದುಕೊಂಡೆನಲ್ಲ. ಅವನು ಹೀಗೆ ಮಾಡುವುದರಿಂದ ಯೆಹೋವನಾದ ನನ್ನ ವಾಗ್ದಾನವು ನೆರವೇರುವುದು ಅಂದುಕೊಂಡನು. ಇದಲ್ಲದೆ ಯೆಹೋವನು ಸೊದೋಮ್ ಗೊಮೋರಗಳ ವಿಷಯವಾಗಿ, ಎಷ್ಟೋ ದೊಡ್ಡ ಮೊರೆ ನನಗೆ ಮುಟ್ಟಿತು. ಈ ಊರಿನವರ ಮೇಲೆ ಹೊರಿಸಿರುವ ಪಾಪವು ಎಷ್ಟೋ ಘೋರವಾದದ್ದು. ನಾನು ತಿಳಿದುಕೊಂಡು ಹೋಗಿ ನನಗೆ ಮುಟ್ಟಿದ ಮೊರೆಯಂತೆಯೇ ಅವರು ಮಾಡಿದರೋ ಇಲ್ಲವೋ ಎಂದು ನೋಡಿ ತಿಳುಕೊಳ್ಳುವೆನು ಅಂದನು. ಆ ಮನುಷ್ಯರು ಅಲ್ಲಿಂದ ಸೊದೋಮಿನ ಕಡೆಗೆ ಹೋದರು. ಆದರೆ ಅಬ್ರಹಾಮನು ಯೆಹೋವನ ಎದುರಾಗಿ ಇನ್ನೂ ನಿಂತನು. ಆಗ ಅಬ್ರಹಾಮನು ಹತ್ತಿರಕ್ಕೆ ಬಂದು, ನೀನು ದುಷ್ಟರ ಸಂಗಡ ನೀತಿವಂತರನ್ನು ನಾಶ ಮಾಡುವಿಯಾ? ಒಂದು ವೇಳೆ ಆ ಊರೊಳಗೆ 50 ಮಂದಿ ನೀತಿವಂತರಿದ್ದರು, ಅದರಲ್ಲಿ 50 ಮಂದಿ ನೀತಿವಂತರಿದ್ದರೂ ಆ ಸ್ಥಳವನ್ನು ಉಳಿಸದೆ ನಾಶ ಮಾಡುವಿಯಾ ಅಂತೇಳಿ ದೇವರನ್ನ ಕೇಳುವಂಥದ್ದು ನೋಡ್ತೀವಿ ಪ್ರಿಯರೇ. ಅಂದ್ರೆ ಪ್ರಿಯರಾದ ದೇವರ ಮಕ್ಕಳಿರ, ಗಮನಿಸ್ರಿ, ಅಬ್ರಹಾಮನನ್ನ ದೇವರು ಆಶೀರ್ವಾದ ಮಾಡಿದ್ದಾನೆ. ಮುಂದಿನ ವರ್ಷದಲ್ಲಿ ಒಬ್ಬ ಮಗನನ್ನ ಪಡಿತೀಯ. ಅಬ್ರಹಾಮನಿಗೆ ಏನ್ ಬೇಕು? ಅಬ್ರಹಾಮನಿಗೆ ಸಂತಾನ ಇಲ್ಲ. ಒಂದು ವೇಳೆ ಸಂತಾನ ಇದ್ರೆ ಆಗರಳ ಮೂಲಕ ಒಂದು ರೀತಿಯಲ್ಲಿ ಆಲೋಚನೆ ಮಾಡುವಾಗ ಸಾರಳ ಮೂಲಕ, ಅಂದ್ರೆ ಈಕೆ ಮೂಲಕ ಮಕ್ಕಳು ಹುಟ್ಟಬೇಕು. ಆದ್ರೆ ಇನ್ನೂ ಆಗಿಲ್ಲ. ಪ್ರಿಯರ ದೇವರ ಮಕ್ಕಳಿರ, ಆಸ್ತಿಯನ್ನು ಬಹಳ ಇದೆ. ಭೌತಿಕವಾದಂತ ಆಸ್ತಿ ನೋಡುವಾಗ ಬಹಳ ಇದೆ. ಬಹಳ ಆಸ್ತಿ ಇದ್ದಾಗ ವಯಸ್ಸುನು ಆಗ್ತಾ ಇದೆ, ವಯಸ್ಸು ಮುಗಿದೋಗ್ತಾ ಇದೆ. ಆ ಸಂದರ್ಭದಲ್ಲಿ ಒಂದು ವೇಳೆ ಎಷ್ಟು ಆಸ್ತಿ ಸಂಪಾದನೆ ಮಾಡಿದ್ರು ಕೂಡ ಬೇರೆಯವರಿಗೆ ಆಗುತ್ತೆ ಅಂತೇಳಿ ಅದನ್ನು ಆಲೋಚನೆ ಇದೆ ಅವರಿಗೆ, ಮತ್ತೊಬ್ಬರು ಪಾಲಾಗುತ್ತಲ್ಲ ಅಂತ. ಕೊನೆಯದಾಗಿ ದೇವರು ಆಶೀರ್ವಾದ ಮಾಡಿದ ಹಾಗೆ ಮಗನನ್ನ ಕೊಡ್ತಾನೆ. ಒಟ್ಟಿನಲ್ಲಿ ಮಗನನ್ನು ಆಮೇಲೆ ಪಡಿತಾನೆ. ಇವಾಗೇನು ಅಬ್ರಹಾಮನ ಕುಟುಂಬ, ಅವರ ಕುಟುಂಬದಲ್ಲಿದ್ದಂತ ಸೇವಕರು ಎಲ್ಲರೂ ಕೂಡ ಚೆನ್ನಾಗಿದ್ದಾರೆ. ಎಲ್ಲರೂ ಒಳ್ಳೆ ರೀತಿಯಲ್ಲಿ ಅವ್ರ ಮಧ್ಯದಲ್ಲಿ ಇದ್ದಾರೆ. ಆರೋಗ್ಯದಲ್ಲಿ, ಆಸ್ತಿ ಪಾಸ್ತಿ ವಿಷಯದಲ್ಲಿ, ಪ್ರತಿಯೊಂದು ವಿಷಯದಲ್ಲಿ ಚೆನ್ನಾಗಿದ್ದಾರೆ. ಆಗಿರುವಾಗ ಅಬ್ರಹಾಮನು ಸೊದೋಮ್ ಗೊಮೋರ ಪಟ್ಟಣದಲ್ಲಿ ಇದ್ದಂತ
ಜನರ ವಿಷಯದಲ್ಲಿ ವಿಜ್ಞಾಪನೆ ಮಾಡ್ತಾ ಇದ್ದಾನೆ. ಸೊದೋಮ ಗೊಮೋರ ಪಟ್ಟಣದಲ್ಲಿದ್ದಂಥ ಜನರ ವಿಷಯದಲ್ಲಿ ವಿಜ್ಞಾಪನೆ. ಅಂದ್ರೆ ಸೊದೋಮ ಗೊಮೋರ ಪಟ್ಟಣವನ್ನು ನಾಶ ಮಾಡ್ತೀನಿ ಅಂತೇಳಿ ದೇವರು ಅಬ್ರಹಾಮನಿಗೆ ಹೇಳಿದಾಗ, ಅಬ್ರಹಾಮನು ಕೇಳಿದ ಮೇಲೆ ಸುಮ್ಮನೆ ಇರಲ್ಲ ಪ್ರಿಯರೇ. ಈ ವಿಷಯವನ್ನ ತಿಳ್ಕೊಂಡ ಮೇಲೆ, ಅಂದ್ರೆ ಸೊದೋಮ ಗೊಮೋರ ಪಟ್ಟಣವನ್ನು ನಾಶ ಮಾಡ್ತಿದ್ದೀನಿ ಅಂತೇಳಿ ದೇವರ ಮೂಲಕ ತಿಳ್ಕೊಂಡ ಮೇಲೆ ಅಬ್ರಹಾಮನು ಮೌನವಾಗಿ ಇರ್ತಾ ಇಲ್ಲ ಅಲ್ಲಿ. ಏನ್ ಮಾಡ್ತಾ ಇದ್ದಾನಂದ್ರೆ ವಿಜ್ಞಾಪನೆ ಮಾಡ್ತಾ ಇದ್ದಾನೆ, ಕೇಳ್ಕೊಳ್ತಾ ಇದ್ದಾನೆ. ಏನು ಕೇಳಿಕೊಳ್ಳುವಂಥದ್ದು ಅಂತ ನೋಡುವಾಗ, ಒಂದು ವೇಳೆ ಆ ಒಂದು ಸೊದೋಮ ಗೊಮೋರ ಪಟ್ಟಣದಲ್ಲಿ ಒಂದು ಸ್ವಲ್ಪ ಮಂದಿ, ಒಂದು 50 ಮಂದಿ ಆದರೂ ನೀತಿವಂತರಿದ್ರೆ ಇರಬಹುದು. ಅನೀತಿವಂತರ ಜೊತೆಯಲ್ಲಿ ನೀತಿವಂತರನ್ನು ಕೂಡ ನಾಶ ಮಾಡುವಂಥದ್ದು ಸರಿಯಲ್ವಲ್ಲ ಪ್ರಭುವೇ, ದಯಮಾಡಿ ನೀವು ಒಂದ್ಸಾರಿ ಯೋಚನೆ ಮಾಡಿ ಅಂತೇಳಿ ವಿಜ್ಞಾಪನೆ ಮಾಡ್ತಾ ಇದ್ದಾನೆ. ಒಂದ್ಸಾರಿ ನೀವು ನೋಡಿ ಅಂತ ವಿಜ್ಞಾಪನೆ. ಅಂದ್ರೆ ಆ ಪಟ್ಟಣದಲ್ಲಿ ಇದ್ದಂತ ಪ್ರಜೆಗಳನ್ನ ಕಾಪಾಡಿ ಅಂತ ಕೇಳ್ಕೊಳ್ತಾ ಇದ್ದಾನೆ, ಕಾಪಾಡಿ ಅಂತ. ಈಗಿನ ಕಾಲದಲ್ಲಿ ನೋಡಿ, ಇನ್ನೊಬ್ಬರನ್ನ ನಾಶ ಮಾಡ್ತಾ ಇದ್ದಾನೆ ದೇವರು, ಇನ್ನೊಬ್ಬರನ್ನ ತೆಗೆದಾಕ್ತಾ ಇದ್ದಾನೆ, ನಾಶ ಮಾಡ್ತಾ ಇದ್ದಾನೆ ಅಂದಾಗ, ಈಗಿನ ಕಾಲದಲ್ಲಿ ನಾವೆಲ್ಲರೂ ಹೇಗೆ ನಡ್ಕೊಳ್ತಾ ಇರ್ತೀವಿ? ಈಗಿನ ಕಾಲದಲ್ಲಿ ನಮ್ಮ ಆಲೋಚನೆಗಳು, ನಮ್ಮ ಪ್ರಯಾಸ ಹೇಗಿರುತ್ತೆ? ಒಂದು ವೇಳೆ ನಮ್ಮನ್ನು ಯಾರಾದರೂ ಹಿಂಸೆ ಕೊಟ್ಟಾಗ, ನಮಗೆ ತೊಂದರೆಗಳನ್ನು ಕೊಟ್ಟಾಗ, ನಮ್ಮನ್ನು ಸತಾಯಿಸಿದಾಗ, ನಾವು ಅಂಥವ್ರ ವಿಷಯದಲ್ಲಿ ಏನು ಆಲೋಚನೆ ಮಾಡ್ತೀವಿ? ನಮ್ಮ ಪ್ರಾರ್ಥನೆ ಹೇಗಿರುತ್ತೆ? ನಮ್ಮ ವಿಜ್ಞಾಪನೆ ಹೇಗಿರುತ್ತೆ ಅಂತ ನೋಡುವಾಗ ವಿರುದ್ಧವಾಗಿರುತ್ತೆ. ಒಂದು ವೇಳೆ ಹೊರಗಡೆ ನಾವು ಮಾತನಾಡಿದ್ರು, ಅಂದ್ರೆ ಒಳ್ಳೆ ರೀತಿಯಲ್ಲಿ ಮಾತನಾಡಿದ್ರು, ಹೃದಯದಲ್ಲಿ ಇವನು ಸತ್ತೋಗಿದ್ರೆ ಚೆನ್ನಾಗಿತ್ತು, ಇವನು ಹಾಳಾಗಿದ್ರೆ ಚೆನ್ನಾಗಿತ್ತು, ಅವನಿಗೆ ನಾಶ ಬಂದಿದ್ರೆ ಚೆನ್ನಾಗಿತ್ತು, ಅವನು ಬಡ್ಕೊಂಡು ಹೋಗಿದ್ರೆ ಚೆನ್ನಾಗಿತ್ತು, ಅವನ ಕುಟುಂಬ ಹಾಳಾಗಿದ್ರೆ ಚೆನ್ನಾಗಿತ್ತು, ಅವನು ಏನೋ ಆಕ್ಸಿಡೆಂಟ್ ಬಂದು ಸತ್ತೋಗಿದ್ರೆ ಚೆನ್ನಾಗಿತ್ತು, ಇಂಥವ್ರು ಯಾಕಿದ್ದಾರೇನೋ ಅಂತೇಳಿ ಒಂದು ರೀತಿಯಲ್ಲಿ ವಿರುದ್ಧವಾಗಿ ಮಾತನಾಡುವಂಥದ್ದು ನೋಡ್ತಾ ಇರ್ತೀವಿ. ಅಂದ್ರೆ ಪ್ರಿಯರಾದ ದೇವ್ರ ಮಕ್ಕಳಿರ, ಇಂತಹ ಆಲೋಚನೆಗಳು ನಮ್ಮಲ್ಲಿ ಹುಟ್ಟುತ್ತಾ ಇರುತ್ತೆ. ಅಂದ್ರೆ ಈ ಸಮಾಜದಲ್ಲಿ ಹೊರಗಡೆ ನೋಡೋದಕ್ಕೆ ಭಕ್ತರ ಹಾಗೆ ಕಾಣ್ತೀವಿ, ಭಕ್ತರೆಂದು, ನೀತಿವಂತರೆಂದು ಅಂತ ಕಾಣ್ತಾ ಇರ್ತೀವಿ. ಆದರೆ ಪ್ರಿಯರಾದ ದೇವರ ಮಕ್ಕಳಿರ, ಅಬ್ರಹಾಮನಲ್ಲಿದ್ದಂಥ ಗುಣಗಳು ನಮ್ಮಲ್ಲಿ ಕಾಣಲ್ಲ ಏನ್ರಿ? ಅವರಲ್ಲಿ ಇದ್ದಂಥ ಗುಣಗಳು, ಒಳ್ಳೆ ಮನಸ್ಸು ನಮಗೂ ಕೂಡ ಬರಬೇಕು. ಸೊದೋಮ ಗೊಮೋರ ಪಟ್ಟಣದ ಬಗ್ಗೆ ಯಾಕೆ ಈತನಿಗೆ? ಸೊದೋಮ ಗೊಮೋರ ಪಟ್ಟಣದಲ್ಲಿ ದೇವರೇ, ನನ್ನ ತಮ್ಮನ ಮಗನಿದ್ದಾನೆ ದೇವರೇ, ಅವ್ರನ್ನು ಕೂಡ ಕಾಪಾಡು ಅಂದ್ರೆ ಮುಗೀತಲ್ವಾ? ನನ್ನ ತಮ್ಮನ ಮಗನಿದ್ದಾನೆ, ನನ್ನ ತಮ್ಮನ ಮಗನನ್ನ ಕಾಪಾಡಿ ಅಂದ್ರೆ ಖಂಡಿತವಾಗಿ ಕಾಪಾಡ್ತಾರಲ್ವಾ? ಅದು ಬಿಟ್ಟು ಸೊದೋಮ ಗೊಮೋರ ಪಟ್ಟಣವನ್ನೇ ಕಾಪಾಡಿ ಅಂತ ಕೇಳ್ಕೊಳ್ತಾ ಇದ್ದಾನೆ, ರಿಕ್ವೆಸ್ಟ್ ಮಾಡ್ತಾ ಇದ್ದಾನೆ. ನೋಡಿ, ಅದೇ ಉದ್ದೇಶ. ಆ ಮನುಷ್ಯರು ಅಲ್ಲಿಂದ ಸೊದೋಮಿನ ಕಡೆಗೆ ಹೋದರು. ಆದರೆ ಅಬ್ರಹಾಮನು ಯೆಹೋವನ ಎದುರಾಗಿ ಇನ್ನೂ ನಿಂತನು. ಆಗ ಅಬ್ರಹಾಮನು ಹತ್ತಿರಕ್ಕೆ ಬಂದು, ನೀನು ದುಷ್ಟರ ಸಂಗಡ ನೀತಿವಂತರನ್ನು ನಾಶ ಮಾಡುವೆಯಾ? ಒಂದು ವೇಳೆ ಆ ಊರೊಳಗೆ 50 ಮಂದಿ ನೀತಿವಂತರಿದ್ದಾರು, ಅವರಲ್ಲಿ 50 ಮಂದಿ ನೀತಿವಂತರಿದ್ದರು, ಆ ಸ್ಥಳವನ್ನು ಉಳಿಸದೆ ನಾಶ ಮಾಡುವೆಯಾ? ಆ ರೀತಿಯಾಗಿ ದುಷ್ಟರಿಗೂ ಶಿಷ್ಟರಿಗೂ ಭೇದ ಮಾಡದೆ ದುಷ್ಟರ ಸಂಗಡ ನೀತಿವಂತರನ್ನು ಸಂಹರಿಸುವುದು ನಿನ್ನಿಂದ ಎಂದಿಗೂ ಆಗಬಾರದು. ಸರ್ವಲೋಕಕ್ಕೆ ನ್ಯಾಯ ತೀರಿಸುವವನು ನ್ಯಾಯವನ್ನೇ
ನಡೆಸುವನಲ್ಲವೇ ಎಂದು ಹೇಳಲು, ಯೆಹೋವನು ಸೊದೋಮಿನಲ್ಲಿ 50 ಮಂದಿ ನೀತಿವಂತರು ನನಗೆ ಸಿಕ್ಕಿದರೆ ಅವರ ನಿಮಿತ್ತ ಊರೆಲ್ಲ ಉಳಿಸುವೆನು ಅಂದನು. ಅವರ ನಿಮಿತ್ತ ಅಂದ್ರೆ ಇಲ್ಲಿ ಅಬ್ರಹಾಮನು ರಿಕ್ವೆಸ್ಟ್ ಮಾಡಿದಾಗ, ವಿಜ್ಞಾಪನೆ ಮಾಡಿ ಅಂದ್ರೆ ಕೇಳಿಕೊಂಡಾಗ ಒಂದು ವಿಷಯ ಗೊತ್ತಾಗುತ್ತೆ ಪ್ರಿಯರೇ. ಒಂದು ವಿಷಯ ಗೊತ್ತಾಗ್ತಾ ಇದೆ, ಒಂದು ರಹಸ್ಯ ಗೊತ್ತಾಗ್ತಾ ಇದೆ. ಏನ್ ರಹಸ್ಯ? ಏನ್ ರಹಸ್ಯ? ಒಂದು ಪಟ್ಟಣವನ್ನ ಕಾಪಾಡಬೇಕಾದ್ರೆ ಸ್ವಲ್ಪ ಮಂದಿ ಆದ್ರೂ ಭಕ್ತರಿರ್ಬೇಕಂತೆ. ಅಂದ್ರೆ ಆ ಪಟ್ಟಣದಲ್ಲಿ ಘೋರವಾದ ಪಾಪಗಳನ್ನ ಒಂದು ವೇಳೆ ಮಾಡೋರಿದ್ರು ಕೂಡ ಆ ಪಟ್ಟಣವನ್ನ ಕಾಪಾಡಬೇಕಾದ್ರೆ ಅಲ್ಲಿ ಸ್ವಲ್ಪ ಮಂದಿ ಆದ್ರೂ ಭಕ್ತರು ಕಾಣ್ಬೇಕಂತ ಹೇಳ್ತಾರೆ. ಸ್ವಲ್ಪ ಮಂದಿ. ಇಲ್ಲಿ ನೋಡುವಾಗ ಕನಿಷ್ಠ ಪಕ್ಷದಲ್ಲಿ ಸೊದಮ ಗೊಮರ 2 ಪಟ್ಟಣದಲ್ಲಿ ಅನೇಕ ಮಂದಿ ಜನರಿರ್ತಾರಲ್ವಾ? ಇವರಲ್ಲಿ ಒಂದು 50 ಮಂದಿ ಭಕ್ತರಿದ್ದರೆ ಸಾಕು, ನೀತಿವಂತರಿದ್ದರೆ ಸಾಕು. ಆ ಪಟ್ಟಣವನ್ನ ನಾಶ ಮಾಡದರೆ ಖಂಡಿತವಾಗಿ ನಾನು ಕಾಪಾಡ್ತೀನಿ ಅಬ್ರಹಾಮನೇ. ಅಂದ್ರೆ ಇಲ್ಲಿ ದೇವರ ಮನಸ್ಸು ನೋಡಿ ಅರ್ಥ ಆಗುತ್ತೆ. ಕನಿಷ್ಠ ಪಕ್ಷದಲ್ಲಿ ಒಂದು 50 ಮಂದಿ ನೀತಿವಂತರಿದ್ದರೆ ಆ ಪಟ್ಟಣವನ್ನ ನಾನು ಕಾಪಾಡ್ತೀನಿ. ಆ ಪಟ್ಟಣವನ್ನು ನಾನು ಕಾಪಾಡ್ತೀನಿ. ಅಂದ್ರೆ ಭಕ್ತನು ಅಬ್ರಹಾಮನು ನಂಬಿಗಸ್ತನು, ಭಕ್ತನು ಆಗಿರೋದರಿಂದ ಆ ಭಕ್ತನು ದೇವರ ಬಳಿಯಲ್ಲಿ ಧೈರ್ಯ ಮಾಡಿ ಮಾತನಾಡ್ತಾ ಇದ್ದಾನೆ. ಮಾತನಾಡಿರುವುದರಿಂದ ಒಂದು ರಹಸ್ಯವಲ್ಲಿ ಗೊತ್ತಾಗುತ್ತೆ. ನೀತಿವಂತರಿದ್ರೆ, ಭಕ್ತರಿದ್ರೆ ದೇವರು ಆ ಪಟ್ಟಣವನ್ನ ಕಾಪಾಡ್ತಾರ ಅಂತ ನೋಡುವಾಗ ಇಲ್ಲಿ ಮಾತು ಕೊಟ್ಟಿದ್ದಾನಲ್ಲ, ಇಲ್ಲಿ ಹೇಳ್ತಾ ಇದ್ದಾರೆ ಖಂಡಿತವಾಗಿ ನಾನು ಕಾಪಾಡ್ತೀನಿ ಅಂತ, ಖಂಡಿತವಾಗಿ ಕಾಪಾಡ್ತೀನಿ ಅಂತ. ಆಗ ಅಬ್ರಹಾಮನಿಗೆ ಪ್ರಿಯರ ದೇವ್ರ ಮಕ್ಕಳಿರ ಅನುಮಾನ ಬರುತ್ತೆ. ಹೋಗ್ಲಿ ದೇವ್ರೆ, ಒಂದು 45 ಜನ ಇದ್ರೆ ಕಾಪಾಡ್ತೀರಾ ಅಂತ ಕೇಳ್ಕೊಳ್ತಾನೆ. 45 ಜನಕ್ಕೆ, ಒಂದು 5 ಜನಕ್ಕೆ ಕಡಿಮೆ ಬರುತ್ತೆ. 40 ಜನ ಇದ್ರೆ ಕಾಪಾಡ್ತೀರಾ ದೇವ್ರೆ? 40 ಜನ ಇದ್ರು ಕೂಡ ಕಾಪಾಡ್ತೀನಿ. ಆಮೇಲೆ 30 ಜನ ಇದ್ರೆ ಕಾಪಾಡ್ತೀರಾ ದೇವ್ರೆ? 30 ಜನ ಇದ್ರೆ ಕಾಪಾಡ್ತೀನಿ. 20 ಜನ ಇದ್ರೆ ಕಾಪಾಡ್ತೀರಾ ದೇವ್ರೆ? 20 ಜನ ಇದ್ರು ಕೂಡ ಕಾಪಾಡ್ತೀನಿ. ಮತ್ತೆ ಅಬ್ರಹಾಮನು ದೇವರ ಬಳಿಯಲ್ಲಿ ವಿಜ್ಞಾಪನೆ ಮಾಡುವಂಥದ್ದು ಎಷ್ಟು ಚೆನ್ನಾಗಿರುತ್ತೆ ನೋಡಿ. ಅಬ್ರಹಾಮನು ದೇವರ ಬಳಿಯಲ್ಲಿ ವಿಜ್ಞಾಪನೆ ಮಾಡುವಂಥದ್ದು, ಕೇಳಿಕೊಳ್ಳುವಂಥದ್ದು. ನಮ್ಮ ಪ್ರಾರ್ಥನೆ ಹೇಗಿರುತ್ತೆ ಪ್ರೇರೆ? ಹೆಸರಿಟ್ಟು ಕರಿತಾ ಇರ್ತೀವಿ, ದೇವರಿಗೆ ಹೆಸರಿಟ್ಟು ಕರಿತಾ ಇರ್ತೀವಿ, ಗಟ್ಟಿಯಾಗಿ ಕೂಗ್ತಾ ಇರ್ತೀವಿ. ಗಟ್ಟಿಯಾಗಿ ಕೂಗುವಂಥದ್ದು, ಹೆಸರಿಟ್ಟು ಕರೆಯುವಂಥದ್ದು. ಅಂದ್ರೆ ದೇವರ ಬಳಿಯಲ್ಲಿ ವಿಜ್ಞಾಪನೆ ಮಾಡುವಂತ ವಿಧಾನ ನಮ್ಗೆ ಏನಾದ್ರೂ ಗೊತ್ತಿದೆಯಾ ಅಂತ ನೋಡುವಾಗ ವಿಜ್ಞಾಪನೆ ಮಾಡುವಂತ ವಿಧಾನ ಗೊತ್ತಿಲ್ಲ. ಪ್ರಾರ್ಥನೆ ಇಷ್ಟ ಬಂದಾಗೆ ಪ್ರಾರ್ಥನೆಗಳು, ಇಷ್ಟ ಬಂದಾಗೆ ಪ್ರಾರ್ಥನೆಗಳು, ಹೇಗೆಗೋ ಪ್ರಾರ್ಥನೆ ಮಾಡ್ತಾ ಇರ್ತಾರೆ. ಪ್ರಿಯರೇ, ನಮ್ಮ ಪ್ರಾರ್ಥನೆಗಳು ಸರಿ ಇರಲ್ಲ, ನಮ್ಮ ವಿಜ್ಞಾಪನೆಗಳು ಸರಿ ಇರಲ್ಲ. ಮೊದಲನೇದಾಗಿ ನಮ್ಮ ಹೃದಯದಲ್ಲಿ ಏನೇನೋ ತುಂಬಿಕೊಂಡಿರುತ್ತೆ. ಲೋಕದಲ್ಲಿ ಆಶೆಗಳು, ಈ ಲೋಕದಲ್ಲಿ ಲೋಕಕ್ಕೆ ಸಂಬಂಧಪಟ್ಟಂತ ಕೋರಿಕೆಗಳು, ಈ ಲೋಕದಲ್ಲಿ ದ್ವೇಷಗಳು, ಈ ಲೋಕದಲ್ಲಿ ಅನೇಕ ಹಗೆಗಳು, ಇಲ್ಲಾಂದ್ರೆ ಹೊಟ್ಟೆಕಿಚ್ಚು, ಇವೆಲ್ಲ ಹೃದಯದಲ್ಲಿ ತುಂಬಿಕೊಂಡು ದೇವರ ಬಳಿಯಲ್ಲಿ ವಿಜ್ಞಾಪನೆ ಮಾಡ್ತಾ ಇರ್ತೀವಿ, ಪ್ರಾರ್ಥನೆ ಮಾಡ್ತಾ ಇರ್ತೀವಿ. ಆ ಪ್ರಾರ್ಥನೆ ಕೂಡ ಯಾತಕ್ಕಾಗಿ ಅಂತ ನೋಡುವಾಗ ನಮ್ಮ ಕುಟುಂಬದಗೋಸ್ಕರ. ಆ ಪ್ರಾರ್ಥನೆ ಕೂಡ ಇನ್ನೊಬ್ಬರನ್ನ ಕಾಪಾಡುವಂಥದ್ದಲ್ಲ. ನಮ್ಮ ಕುಟುಂಬವನ್ನ ಕಾಪಾಡಿ ದೇವರೇ, ನಮ್ಮನ್ನ ಕಾಪಾಡಿ ದೇವರೇ, ನಮಗೆ ಬೇಕು ದೇವರೇ, ನಮ್ಗೆ ಅದು ಇಲ್ಲ ದೇವ್ರೆ, ಇದು ಇಲ್ಲ ದೇವ್ರೆ, ಅದು ಇದು ಅಂತೇಳಿ ನಮ್ಮನ್ನ ಕುರಿತು ಪದೇ ಪದೇ ಕೇಳ್ತಾ ಇರ್ತೀವಿ ನಾವು. ನಮ್ಮನ್ನ ಕುರಿತು ಅಂದ್ರೆ ನಮ್ಮ ಬಗ್ಗೆನೇ ಚಿಂತೆ, ನಮ್ಮ ಬಗ್ಗೆ ಚಿಂತೆ, ನಮ್ಮ ದೇಹದ ಬಗ್ಗೆ ಚಿಂತೆ, ನಮ್ಮ ಹೊಟ್ಟೆ ಬಗ್ಗೆ ಚಿಂತೆ, ನಮ್ಮ ಕುಟುಂಬದ ಬಗ್ಗೆ ಚಿಂತೆ. ಇವೆಲ್ಲ ಚಿಂತೆ ಮಾಡುವಂತ ಅವಶ್ಯಕತೆ ಏನಾದ್ರೂ ಇದೆಯಾ? ಭಕ್ತಿಯಲ್ಲಿರ್ಬೇಕು, ಭಕ್ತಿಯಲ್ಲಿರ್ಬೇಕು. ಅವ್ರ ಬಗ್ಗೆ ದೇವ್ರಿಗೆ ಮೊರೆ ಇಡಬೇಕು, ತಪ್ಪೇನಿಲ್ಲ. ಚಿಂತೆ ಯಾಕೆ ಅಂತ ನೋಡುವಾಗ ಏನಾಗತ್ತೇನು, ಅದೇನಾಗುತ್ತೆ, ಇದೇನಾಗುತ್ತೆ, ಏನ್ ಮಾಡ್ಲಿ, ಎಲ್ಲಿಗೆ ಹೋಗ್ಲಿ, ಎಂತ ಎಂತ ಅಂತೇಳಿ ತೌಕ ಪಡ್ತಾ ಇರ್ತಾರೆ. ಅವೆಲ್ಲ ಬಿಡ್ಬೇಕು. ಯಾಕಂದ್ರೆ
ನೀನು ನಿಜವಾಗ್ಲೂ ಯಥಾರ್ಥವಾಗಿ ಭಕ್ತಿಯಿಂದ ಹೊರಟಾಗ ಈ ಲೋಕಕ್ಕೆ ಸಂಬಂಧಪಟ್ಟಂತ ಚಿಂತೆ ಬಿಟ್ಟು ಬಿಡಬೇಕು. ದೇವರೇ, ನೀವು ಆರೋಗ್ಯ ಕೊಟ್ಟಿದ್ದೀರಿ, ನಿಮ್ಗೆ ಸ್ತೋತ್ರಗಳು. ನಾನು ನಿಮ್ ಸೇವೆ ಮಾಡ್ತೀನಿ, ನಿಮ್ ಕೆಲಸ ಮಾಡ್ತೀನಿ, ಭಕ್ತಿಯಿಂದ ನಡ್ಕೊಳ್ತೀನಿ, ಇನ್ನೊಬ್ಬರನ್ನ ಕಾಪಾಡೋದಕ್ಕೆ ಪ್ರಯಾಣ ಮಾಡ್ತೀನಿ, ಸುವಾರ್ತೆ ಮಾಡ್ತೀನಿ, ಇನ್ನೊಬ್ಬರನ್ನ ರಕ್ಷಿಸ್ಬೇಕು ನಾನು ಅಂತೇಳಿ ನಿಜವಾದ ಭಕ್ತರು ಪ್ರಯತ್ನ ಮಾಡ್ತಾರೆ. ಅವರಲ್ಲಿರುವಂತ ಗುಣಗಳು ನಮ್ಮಲ್ಲಿ ಬರಬೇಕು. ಭಕ್ತರಲ್ಲಿದ್ದಂಥ ಗುಣಗಳಿದೆ ನೋಡಿ, ಆ ಗುಣಗಳು ನಮ್ಮಲ್ಲಿ ಕೂಡ ಕಾಣಬೇಕು. ಈ ಕೊನೆ ದಿನಗಳಲ್ಲಿ ನಾವೆಲ್ಲರಿದ್ದೀವಿ. ಪ್ರಿಯರೇ, ಅಬ್ರಹಾಮನು ವಿಜ್ಞಾಪನೆ ಮಾಡುವಂಥದ್ದು ಒಂದ್ಸರಿ ನೋಡಿದಾಗ ಅದ್ಭುತ ಅನಿಸುತ್ತೆ ರೀ. ತನ್ನ ಬಗ್ಗೆ ತಾನು ನೋಡಿಕೊಳ್ಳದೆ, ತನ್ನ ಕುಟುಂಬದ ಬಗ್ಗೆ ತಾನು ವಿಚಾರ ಮಾಡದೆ, ಎಲ್ಲೋ ಇದ್ದಂತ ಸೊದಮ ಗುಮರ ಪಟ್ಟಣವನ್ನು ಕುರಿತು ಏನ್ರಿ ವಿಜ್ಞಾಪನೆ ಮಾಡ್ತಾ ಇದ್ದಾನಂದ್ರೆ ಒಂದ್ಸಾರಿ ನೀವು ಯೋಚನೆ ಮಾಡಿ. ಏನ್ರಿ, ತನ್ನ ಕುಟುಂಬ ಮಾತ್ರವಲ್ಲ, ಎಲ್ಲಾರು ಕೂಡ ಉಳಿಬೇಕು ಅಂತೇಳಿ ನಿಜವಾದ ಭಕ್ತರು ಪ್ರಯಾಸ ಪಡ್ತಾರೆ. ನಮ್ಮ ಜೊತೆಗೆ ಅವರು ಕೂಡ ಉಳಿಬೇಕು, ನಮ್ಮ ಜೊತೆಗೆ ಅವರು ಕೂಡ ಸುಖವಾಗಿರ್ಬೇಕು, ನಮ್ಮ ಜೊತೆಗೆ ಅವರು ಕೂಡ ರಕ್ಷಣೆ ಹೊಂದಬೇಕು. ನಾವು ಮಾತ್ರವಲ್ಲ, ನಾವು ಮಾತ್ರವಲ್ಲ. ಈಗಿನ ಕಾಲದಲ್ಲಿ ನೋಡುವಾಗ ನಾವು ಸುಖವಾಗಿದ್ರೆ ಸಾಕು, ನಾವು ಆನಂದವಾಗಿದ್ರೆ ಸಾಕು, ನಮ್ಗೆ ಹಣ ಬಂದ್ರೆ ಸಾಕು, ನಮ್ಗೆ ಸಂಪಾದನೆ ಬಂದ್ರೆ ಸಾಕು ಅಂತೇಳಿ ಇಂಥ ಆಲೋಚನೆದಲ್ಲಿ ಇರ್ತಾರೆ ಪ್ರಿಯರೇ. ಇಂಥ ಆಲೋಚನೆ ನಾವು ಬಿಡಬೇಕು. ದೊಡ್ಡ ದೊಡ್ಡ ಸೇವಕರು ಕೂಡ ಹೀಗೇನೆ ಯೋಚನೆ ಮಾಡ್ತಾರೆ. 32ನೇ ವಚನ ನೋಡಿ, 32ನೇ ವಚನ. ಅಬ್ರಹಾಮನು, ಸ್ವಾಮಿ, ನಿನಗೆ ಸಿಟ್ಟಾಗಬಾರದು, ಇನ್ನು ಒಂದೇ ಸಾರಿ ಮಾತಾಡುತ್ತೇನೆ. ಒಂದು ವೇಳೆ 10 ಮಂದಿ ಸಿಕ್ಕಾರು ಎನ್ನಲು ಆತನು 10 ಮಂದಿಯ ನಿಮಿತ್ತವು ಅದನ್ನು ಉಳಿಸುವೆನು, ನಾಶ ಮಾಡುವುದಿಲ್ಲ ಅಂದನು. ನೋಡಿದ್ರ, ಅಂದ್ರೆ ಅಬ್ರಹಾಮನು ಕೇಳ್ಕೊಂಡಾಗ ಒಂದು ರಹಸ್ಯ ನಮ್ಗೆ ಅರ್ಥ ಆಗುತ್ತೆ. ಒಂದು ಪಟ್ಟಣವನ್ನ ಕಾಪಾಡಬೇಕಾದ್ರೆ ಆ ಪಟ್ಟಣದಲ್ಲಿ ಕನಿಷ್ಠ ಪಕ್ಷದಲ್ಲಿ ಒಂದು 10 ಮಂದಿ ನೀತಿವಂತರು, ಒಳ್ಳೆ ಭಕ್ತರಿದ್ರೆ ಆ ಪಟ್ಟಣವನ್ನ ದೇವರು ಕಾಪಾಡ್ತಾರೆ. ತನ್ನ ದೂತರನ್ನು ಕಾವಲ್ಗಿಟ್ಟು ಕಾಪಾಡ್ತಾರೆ. ತನ್ನ ದೂತರನ್ನು ಕಾವಲ್ಗಿಟ್ಟು ಕಾಪಾಡ್ತಾರೆ. ಆ ಪಟ್ಟಣದಲ್ಲಿ ಎಲ್ಲರೂ ಅನೀತಿವಂತರು. ಕೇವಲ ಒಬ್ಬ ಮನುಷ್ಯನಿದ್ರೆ ಆ ಒಬ್ಬ ಮನುಷ್ಯನು ಯಾರಿದ್ದಾನೋ ಹುಡುಕಿ ಹೋಗಿ ಆ ಮನುಷ್ಯನನ್ನ ಖಂಡಿತವಾಗಿ ಕಾಪಾಡ್ತಾರೆ. ಒಬ್ಬ ಮನುಷ್ಯನು. ಲೋಟನ ಕಾಲದಲ್ಲಿ, ಅಂದ್ರೆ ನೋಹನ ಕಾಲದಲ್ಲಿ ಒಂದು ಕುಟುಂಬ, ಆ ನೋಹಾನನ ಮೂಲಕ ಅವ್ರ ಕುಟುಂಬವನ್ನೇ ಕಾಪಾಡಿದ್ರು. ಅದೇ ಪ್ರಕಾರ ಲೋಟನ ಕಾಲದಲ್ಲಿ ನೋಡುವಾಗ ಲೋಟನು ನೀತಿವಂತನ, ಆದ್ದರಿಂದ ಆ ಲೋಟನನ್ನು ಆತನ ಕುಟುಂಬವನ್ನು ಕಾಪಾಡ್ತಾರೆ. ಅದೇ ಪ್ರಕಾರ ಈಗಿನ ಕಾಲದಲ್ಲಿ ನೋಡುವಾಗ ಇಲ್ಲೊಬ್ರು ನೀತಿವಂತರಿದ್ದರೆ ಆ ನೀತಿವಂತನ ನೋಡಿ ಆ ಕುಟುಂಬವನ್ನ ದೇವರು ಕಾಪಾಡ್ತಾರೆ. ಒಂದು ವೇಳೆ 10 ಜನ ಇದ್ರೆ ಆ ಪಟ್ಟಣವನ್ನೇ ಕಾಪಾಡ್ತಾರೆ. ಆ ಪಟ್ಟಣವನ್ನು ನೋಡಿ. ಅಲ್ಲಲ್ಲಿ ಪ್ರಿಯರ ದೇವರ ಮಕ್ಕಳಿಗೆ ಭಯಂಕರವಾದಂತಹ ಜಲಪ್ರಳಯಗಳು, ಭೂಕಂಪಗಳು, ಇಲ್ಲಾಂದ್ರೆ ಸುನಾಮಿಗಳು ಬಂದು ಹೊಡ್ಕೊಂಡು ಹೋಗ್ತಾ ಇರ್ತಾರೆ. ಮನೆಗಳು ಕುಸಿದೋಗ್ತಾ ಇರುತ್ತೆ, ಅನೇಕರು ನಾಶವಾಗ್ತಾ ಇರ್ತಾರೆ. ಕಾರಣ ಏನಪ್ಪ ಅಂತ ನೋಡುವಾಗ ಏನ್ರಿ, ಪಾಪಗಳು ಲೋಕದಲ್ಲಿ ತುಂಬಿಕೊಂಡಿದೆ. ಘೋರವಾದಂತ ಪಾಪಗಳು ನಡೀತಾ ಇದೆ ಈ ದಿನಗಳಲ್ಲಿ. ಅದಕ್ಕೆ ದೇವರು ಆಲ್ರೆಡಿ ಸಿದ್ಧರಾಗಿದ್ದಾರೆ. ಟೋಟಲ್ ಪ್ರಪಂಚವನ್ನ ನಾಶ ಮಾಡೋದಕ್ಕೆ ದೇವರು ಸಿದ್ಧರಾಗಿದ್ದಾರೆ. ಆದ್ರೆ ಯಾಕೆ ದೀರ್ಘ ಶಾಂತಿಯಲ್ಲಿದ್ದಾರೆ ಅಂತ ನೋಡುವಾಗ ಇಲ್ಲೊಬ್ರು ನೀತಿವಂತರಿದ್ದಾರೆ. ಇನ್ನೊಂದು ವಿಷಯ ಏನಪ್ಪ ಅಂದ್ರೆ, ಯಾರಾದ್ರೂ ಬದಲಾವಣೆ ಹೊಂದುತ್ತಾರೇನೋ, ದೇವರ ಬಳಿಗೆ ಬರ್ತಾರೇನೋ ಅಂತೇಳಿ ಎದುರು ನೋಡ್ತಾ ಇದ್ದಾರೆ. ದೇವರು ಎದುರು ನೋಡುವಂಥದ್ದು ನಡೀತಾ ಇದೆ. ಇವಾಗಲೂ ಕೂಡ ದೇವರು ಎದುರು ನೋಡುವಂಥದ್ದು ನೋಡ್ತಾ ಇದೀವಿ ಪ್ರಿಯರೇ. ಇನ್ನೊಂದು ಕಾಲ ಬರುತ್ತೆ, ಅಬ್ರಹಾಮನ ಕಾಲ ಮುಗಿದ ಮೇಲೆ ಕೆಲವು ವರ್ಷಗಳಾದ್ಮೇಲೆ ಏನ್ರಿ, ಮೋಶೆ ಕಾಲ ಬರುತ್ತೆ ರೀ. ಮೋಶೆ ಕಾಲದಲ್ಲಿ ಐಗುಪ್ತ ದೇಶದಲ್ಲಿ ಇದ್ದಂತ ಇಸ್ರೇಲ್ ಜನಾಂಗದವರನ್ನು ಆಲೂಜೇನು ಹರಿಯುವಂತ ದೇಶಕ್ಕೆ ಕರ್ಕೊಂಡು ಹೋಗ್ತಾರೆ. ಈ ಆಲೂಜೇನು ಹರಿಯುವಂತ ದೇಶ ಅಂದ್ರೆ ಕಾನಾನ್ ದೇಶಕ್ಕೆ ಕರ್ಕೊಂಡು ಹೋಗುವಂತ ಆ ಸಮಯದಲ್ಲಿ ಅರಣ್ಯದಲ್ಲಿ ಇಸ್ರೇಲ್ ಜನಾಂಗದವರು ಮೋಶೆನನ್ನ, ಅಹರೋನನನ್ನು, ದೇವರನ್ನು ಅವಾಗವಾಗ ರೇಗಿಸ್ತಾ ಇರ್ತಾರೆ. ರೇಗಿಸುವಂಥದ್ದು, ಮೋಶೆನನ್ನ ರೇಗಿಸ್ತಾರೆ, ಆರೋನನನ್ನು, ದೇವರನ್ನು ಅವಮಾನ ಪಡಿಸ್ತಾರೆ. ಓಕೆನಾ? ಅನೇಕ ಸಾರಿ ಅವರು ಇಸ್ರೇಲ್ ಜನಾಂಗದವರು
ದೇವರನ್ನು ದೂಷಿಸಿದಾಗ, ಇಲ್ಲಾಂದ್ರೆ ಮೋಶೆನನ್ನ ದೂಷಿಸಿದಾಗ, ನಿಂದಿಸಿದಾಗ, ಅವಮಾನ ಪಡಿಸಿದಾಗ, ಪ್ರಿಯರ ದೇವ್ರ ಮಕ್ಕಳಿರ, ಅರಣ್ಯದಲ್ಲಿ ಅವರೆಲ್ಲರನ್ನು ಕೊಂದಾಕ್ಬೇಕು ಅಂತ ಹೇಳಿ ಸಿದ್ಧನಾಗ್ತಾನೆ ದೇವರು. ಅನೇಕ ಸಾರಿ ನಿಂದಿಸ್ತಾರೆ. ಒಂದ್ ಸಾರಿ ಇಲ್ಲ, ಎರಡು ಸಾರಿ ಇಲ್ಲ, ಅನೇಕ ಸಾರಿ. ಈ ಪ್ರಯಾಣ ಅಂದ್ರೆ ಐಗುಪ್ತ ದೇಶದಿಂದ ಹಾಲು ಜೇನು ಹರಿಯುವಂತ ದೇಶಕ್ಕೆ, ಅಂದ್ರೆ ಕಾನಾನ್ ದೇಶಕ್ಕೆ ಈ ಪ್ರಯಾಣ ಮಾಡುವಂತ ಈ ಸಮಯದಲ್ಲಿ ಸುಮಾರು 40 ವರ್ಷಗಳು ಸಮಯ ಹಿಡಿಯುತ್ತೆ ರೀ. 40 ವರ್ಷಗಳು ಸಮಯ ಆಗಲ್ಲ. ಕೇವಲ 40 ದಿನಗಳಾಗುತ್ತೆ ರೀ ಅವ್ರು ಪ್ರಯಾಣ ಮಾಡಿದ್ರೆ. ಯಾಕಂದ್ರೆ ನಡೆದು ಪ್ರಯಾಣ ಮಾಡ್ಬೇಕಲ್ವಾ. ಈ ಐಗುಪ್ತ ದೇಶದಿಂದ ಕಾನಾನ್ ದೇಶಕ್ಕೆ ಪ್ರಯಾಣ ಮಾಡ್ಬೇಕಂದ್ರೆ ಪ್ರತಿನಿತ್ಯ, ಅಂದ್ರೆ ರಾತ್ರಿ ಹೊತ್ತು ರೆಸ್ಟ್ ಮಾಡಿ ಹಗಲೊತ್ತು ಪ್ರಯಾಣ ಮಾಡಿದ್ರೆ 40 ದಿನ ಸಾಕು. 40 ದಿನ ಮಾಡುವಂತ ಪ್ರಯಾಣ ಸುಮಾರು 40 ವರ್ಷ ಹಿಡಿದಿದೆ. ಅಂದ್ರೆ ಕಾರಣ ಏನಪ್ಪಾ ಅಂತ ನೋಡುವಾಗ, ಈ ಪ್ರಯಾಣದಲ್ಲಿ ಅವರು ದೇವರ ವಿಷಯದಲ್ಲಿ ಏನ್ರಿ ಗುಣಗುಟ್ಟಿದ್ದಾರೆ. ದೇವರ ವಿಷಯದಲ್ಲಿ ಗುಣಗುಟ್ಟಿದ್ದಾರೆ. ಎರಡನೇದಾಗಿ ಅವರ ಮಧ್ಯದಲ್ಲಿ ಒಬ್ಬ ನಾಯಕನು, ಮೋಶೆ ಎಂಬ ನಾಯಕನಿದ್ದಲ್ಲನ, ಈ ನಾಯಕನ ಮೇಲೆ ಕೂಡ ಗುಣಗುಡ್ತಾರೆ. ನಾಯಕನ ಮೇಲೆ, ದೇವರ ಮೇಲೆ ಗುಣಗುಟ್ಟಿ ಈ ಅರಣ್ಯದಲ್ಲಿ ಅನೇಕ ತಪ್ಪುಗಳನ್ನು ಮಾಡ್ತಾರೆ ಅವರು. ಅನೇಕ ತಪ್ಪುಗಳನ್ನ ಮಾಡುವಂಥದ್ದು, ಪಾಪವನ್ನ ಮಾಡುವಂಥದ್ದು, ಕೊನೆಯದಾಗಿ ಒಂದು ವಿಗ್ರಹವನ್ನ ಏರ್ಪಾಟ್ ಮಾಡ್ಕೊಳ್ತಾರೆ. ಅಂದ್ರೆ ಮೋಶೆ ಸೀನಾಯಿ ಬೆಟ್ಟಕ್ಕೆ ಹೋದಾಗ, ದೇವ್ರ ಮೂಲಕ ಒಂದು ಧರ್ಮಶಾಸ್ತ್ರವನ್ನ ಬರ್ಸ್ಕೊಂಡು ಬರೋದಕ್ಕೆ ಹೋದಾಗ, ಇವರು ಏನ್ ಮಾಡ್ತಾ ಇದಾರೆ ನೋಡಿ ಒಂದ್ಸಾರಿ. ವಿಮೋಚನೆ ಕಾಂಡ 32ನೇ ಅಧ್ಯಾಯ, ವಿಮೋಚನೆ ಕಾಂಡ 32ನೇ ಅಧ್ಯಾಯ 1ನೇ ವಚನದಿಂದ ನೋಡೋಣ. ಮೋಶೆ ಬೆಟ್ಟದಿಂದ ಇಳಿಯದೆ ತಡ ಮಾಡಿದ್ದನ್ನು ಇಸ್ರಾಯೇಲ್ಯರು ನೋಡಿ ಆರೋನನ ಬಳಿಗೆ ಕೂಡಿ ಬಂದು, ಅಂದ್ರೆ ಮೋಶೆ ಸೀನಾ ಬೆಟ್ಟಕ್ಕೆ ಹೋಗಿದ್ದಾನೆ. ಬೆಟ್ಟಕ್ಕೆ ಅಂದ್ರೆ ಇವರೆಲ್ಲರೂ ಕೂಡ ಅರಣ್ಯದಲ್ಲಿ ಅಲ್ಲೇ ಸೀನಾ ಬೆಟ್ಟದ ಪಕ್ಕದಲ್ಲೇ ಇದ್ದಾರೆ. ಮೋಶೆ ಬೆಟ್ಟಕ್ಕೆ ಹೋಗಿದ್ದಾನೆ. ದೇವ್ರ ಮೂಲಕ ಏನ್ರಿ ಶಾಸನವನ್ನ ಬರ್ಸ್ಕೊಂಡು ಬರೋದಕ್ಕೆ ದೇವ್ರು ಕರೆದಿದ್ದಾನೆ. ಮೋಶೆ ಹೋಗಿದ್ದಾನೆ. ತಡವಾಗಿದೆ ಅಂತ ಹೇಳಿ ಕಾಣ್ತಾ ಇಲ್ಲ, ಮೋಶೆ ಕಾಣ್ತಾ ಇಲ್ಲ. ಇವಾಗ ಏನ್ ಮಾಡೋಣ ಅಂತ ಹೇಳಿ ಅದಕ್ಕೆ ಆರೋನನನ್ನ ಕರೆಸ್ತಾರೆ. ಅವ್ರ ಬರಿಗೆ ಆರೋನನ ಬಳಿಗೆ ಹೋಗಿ, ನೋಡಪ್ಪ ನಿಮ್ಮ ನಿಮ್ಮ ತಮ್ಮನು ಮೋಶೆ ಏನಾಗಿದ್ದನು ಗೊತ್ತಿಲ್ಲ. ನಿಮ್ಮ ತಮ್ಮನು ಕಾಣ್ತಾ ಇಲ್ಲ. ಸುಮಾರು ವರ್ಷಗಳಾಯ್ತು, ಸುಮಾರು ದಿನಗಳಾಯ್ತು, ಕ್ಷಮಿಸ್ಬೇಕು, ಸುಮಾರು ದಿನಗಳಾಯ್ತು. ಆದ್ದರಿಂದ ಇದ್ದಾನೋ ಏನಾಗಿದ್ದಾನೋ ನಮ್ಗೇನು ಗೊತ್ತಿಲ್ಲ. ಆದ್ದರಿಂದ ಒಂದು ವಿಗ್ರಹವನ್ನು ಮಾಡು. ಇವ ಅರಣ್ಯದಲ್ಲಿ ನಾವು ಬಂದಿದ್ದೀವಿ, ನಾವು ಹೇಗೆ ಎಲ್ಲಿಗೆ ಹೋಗೋಣ, ಏನ್ ನಮ್ ಗತಿ ಏನು ಅಂತೇಳಿ, ಪ್ರಿಯರ ದೇವರ ಮಕ್ಕಳಿರ, ಅವರು ದೇವ್ರ ಮೇಲೆ ನಂಬಿಕೆ ಇಡದೆ, ದೇವ್ರ ಮೇಲೆ ನಂಬಿಕೆ ಇಡದೆ ದೇವರನ್ನ ಬಿಟ್ಟು ಒಂದು ವಿಗ್ರಹವನ್ನ ಮಾಡ್ಕೊಳ್ತಾರೆ. ಒಂದು ವಿಗ್ರಹವನ್ನು ಮಾಡಿಕೊಡು ಅಂತೇಳಿ ಇವರು ಒತ್ತಾಯ ಮಾಡಿರುವುದರಿಂದ ಆರೋನನು ವಿಗ್ರಹವನ್ನು ತಯಾರು ಮಾಡ್ತಾನೆ. ತಯಾರು ಮಾಡಿದ ಮೇಲೆ ಅದು ಬರುತ್ತೆ ಏನ್ರಿ, ಬಸವಣ್ಣನ ಮೂರ್ತಿ ಬಂದ ಮೇಲೆ ಇಸ್ರೇಲ್ ಜನಾಂಗದವರು ಎಲ್ಲಾರು ಕೂಡ ಏನ್ ಮಾತಾಡ್ಕೊಳ್ತಾ ಇದಾರೆ ನೋಡಿ. ಇಸ್ರೇಲ್ ಜನಾಂಗದವರು ಏನ್ ಮಾತಾಡ್ಕೊಳ್ತಾ ಇದಾರೆ ಅಂತ ನೋಡುವಾಗ 5ನೇ ವಚನ, 4ನೇ ವಚನ ನೋಡಿ, 4ನೇ ವಚನ. ಅವನು ಆ ಚಿನ್ನವನ್ನು ತನ್ನ ವಶಕ್ಕೆ ತೆಗೆದುಕೊಂಡು ಬಸವನ ಆಕಾರವನ್ನು ಉಳಿಯಿಂದ ರೂಪಿಸಿ ಎರಕ ವಹಿಸಲಾಗಿ, ಅವರು ಇಸ್ರಾಯೇಲರೇ ನೋಡಿರಿ, ಇದೇ ನಿಮ್ಮನ್ನು ಐಗುಪ್ತ ದೇಶದಿಂದ ಕರ್ಕೊಂಡು ಬಂದ ದೇವರು ಎಂದು ಹೇಳಿದರು. ನೋಡಿ ಪ್ರಿಯರ ದೇವ್ರ ಮಕ್ಕಳಿರ, ಐಗುಪ್ತ ದೇಶದಿಂದ ಕರ್ಕೊಂಡು ಬಂದಿದ್ದಾರೆ. ಇವಾಗ ಅರಣ್ಯದಲ್ಲಿದ್ದಾರೆ. ಮೋಶೆ ಬೆಟ್ಟಕ್ಕೆ ಹೋಗಿದ್ದಾನೆ. ಇವಾಗ ಈ ಪ್ರಜೆಗಳು ಏನ್ ಮಾಡ್ಬೇಕಂತ ನೋಡುವಾಗ ಪ್ರತಿನಿತ್ಯ ಕೊಂಡಾಡಬೇಕು. ಐಗುಪ್ತ ದೇಶದಲ್ಲಿ ನಾವು ಬಿಟ್ಟಿ ಕೆಲಸ ಮಾಡ್ತಾ ಇದ್ದೀವಿ. ಐಗುಪ್ತರ ಮೂಲಕ ನಾವು ಬಹಳ ಕಷ್ಟವನ್ನು ಅನುಭವಿಸ್ತಾ ಇದ್ದೀವಿ. ದೇವ್ರು ನಮ್ಮನ್ನ ಬಿಡಿಸ್ಕೊಂಡು ಬಂದಿದ್ದಾನೆ. ದೇವ್ರಿಗೆ ಸ್ತೋತ್ರವಾಗ್ಲಿ. ದೇವರ ಮೋಶೆ ಕಾಣ್ತಾ ಇಲ್ಲ, ದೇವರೇ ಆ ಮೋಶೆನನ್ನೇ ಕಳಿಸ್ಕೊಡಿ ದೇವ್ರು ಅಂತೇಳಿ ಈ ರೀತಿ ವಿಜ್ಞಾಪನೆ ಮಾಡ್ಬೇಕು ಅವರು. ಅದನ್ನ ಬಿಟ್ಟು ಆರೋನನ ಬಳಿಯಲ್ಲಿ ಹೋಗಿ ಒಂದು ವಿಗ್ರಹವನ್ನು ತಯಾರು ಮಾಡಿಕೊಂಡು, ಓ ಇಸ್ರಾಯೇಲು, ನಮ್ಮ ದೇವರು ಇದೆ ಅಂತೇಳಿ ಆ ದೇವರನ್ನ ಬಿಟ್ಟು ಇಲ್ಲಿ ಒಂದು ವಿಗ್ರಹವನ್ನ ರೆಡಿ ಮಾಡಿಕೊಂಡು ಮಾಡುವಂಥದ್ದು ಏನಪ್ಪಾ ಅಂತ ನೋಡುವಾಗ, ಓ ಇಸ್ರೇಲ್ ಜನಾಂಗದವರೇ, ನಮ್ಮನ್ನ ಐಗುಪ್ತ ದೇಶದಿಂದ ಕರ್ಕೊಂಡು ಬಂದಂತ ದೇವ್ರು ಯಾರು ಗೊತ್ತಾ? ಈ ಬಸವಣ್ಣ ಅಂತೇಳಿ
ಬಸವಣ್ಣ ಮೂರ್ತಿಯನ್ನ ಮಾಡಿಕೊಂಡು ಅದಕ್ಕೆ ಪೂಜೆ ಮಾಡ್ತಾ ಇದ್ದಾರೆ. ಎರಡನೇದಾಗಿ ಜಾತ್ರೆ ಮಾಡೋದಕ್ಕೆ ಸಿದ್ಧರಾಗ್ತಾ ಇದ್ದಾರೆ. ಪೂಜೆ ಮಾಡೋದಕ್ಕೆ ಎರಡನೇದಾಗಿ ಜಾತ್ರೆಗಳು. ಅಂದ್ರೆ ಎಷ್ಟು ಘೋರವಾದಂತ ಪಾಪ. ತಂದೆಯಾದ ದೇವರನ್ನ ಪಕ್ಕಕ್ಕೆ ಇಟ್ಟು ಆನಂತರ ಆ ದೇವರನ್ನ ನೆನೆಸ್ಕೊಳ್ಳೋದು ಬಿಟ್ಟು, ದೇವರನ್ನ ಧ್ಯಾನಿಸೋದು ಬಿಟ್ಟು, ಆತನ ಬಳಿಯಲ್ಲಿ ವಿಜ್ಞಾಪನೆ ಮಾಡೋದು ಬಿಟ್ಟು ಏನ್ ಮಾಡ್ತಾ ಇದ್ದಾರೆ ಇವರು? ದೊಡ್ಡ ಪಾಪ ಮಾಡ್ತಾ ಇದ್ದಾರೆ. ಪಾಪ ಮಾಡಿದಾಗ ಈ ವಿಷಯ ದೇವ್ರು ನೋಡ್ತಾ ಇದ್ದಾರೆ. ನೋಡಿದ ಮೇಲೆ ಏನ್ರಿ, ದೇವ್ರಿಗೆ ಭಯಂಕರವಾದಂತ ಕೋಪ ಬರುತ್ತಾರೆ. 9ನೇ ವಚನವನ್ನ ನೋಡಿ ಪ್ರಿಯ. ಇಲ್ಲಾಂದ್ರೆ 7ನೇ ವಚನ. 7ನೇ ವಚನ. ಹೀಗಿರಲಾಗಿ ಯೆಹೋವನು ಮೋಶೆಗೆ, ನೀನು ಬೆಟ್ಟದಿಂದ ಇಳಿದು ಹೋಗು, ಐಗುಪ್ತ ದೇಶದಿಂದ ನೀನು ಕರ್ಕೊಂಡು ಬಂದ ನಿನ್ನ ಜನರು ಕೆಟ್ಟು ಹೋದರು. ನಾನು ಅವರಿಗೆ ಆಜ್ಞಾಪಿಸಿದ ಮಾರ್ಗವನ್ನು ಅವರು ಬೇಗನೆ ಬಿಟ್ಟು ಹೋಗಿ ತಮಗೆ ಲೋಹದ ಬಸವನನ್ನು ಮಾಡಿಕೊಂಡು ಅದಕ್ಕೆ ಅಡ್ಡಬಿದ್ದು ಯಜ್ಞಗಳನ್ನು ಅರ್ಪಿಸಿ, ಇಸ್ರಾಯೇಲ್ಯರೇ ನೋಡಿರಿ, ಇದೇ ನಿಮ್ಮನ್ನು ಐಗುಪ್ತ ದೇಶದಿಂದ ಕರಕೊಂಡು ಬಂದ ದೇವರು ಎಂದು ಹೇಳಿಕೊಳ್ಳುತ್ತಿದ್ದಾರೆ ಎಂದು ಹೇಳಿದನು. ಅಂದ್ರೆ ಈ ವಿಷಯ ಕೇಳಿದ ತಕ್ಷಣ, ನೋಡು ಮೋಶೆ, ನಿನ್ನ ಪ್ರಜೆಗಳು ಹೀಗೆ ಮಾತಾಡ್ತಾ ಇದ್ದಾರೆ. ಆಮೇಲೆ ಏನಂತ ನೋಡುವಾಗ 9ನೇ ವಚನ. ಇದಲ್ಲದೆ ಯೆಹೋವನು ಮೋಶೆಗೆ, ಈ ಜನರ ಸ್ವಭಾವವನ್ನು ನಾನು ನೋಡೇ ಇದ್ದೇನೆ. ಇವರು ನನ್ನ ಆಜ್ಞೆಗೆ ಬೊಗ್ಗದವರಾಗಿದ್ದಾರೆ. ಆದ ಕಾರಣ ನೀನು ನನ್ನನ್ನು ತಡೆಯಬೇಡ. ನನ್ನ ಕೋಪಾಗ್ನಿಯನ್ನು ಉರಿಯಲಿ ಅವರನ್ನು ಭಸ್ಮ ಮಾಡುವೆನು. ತರುವಾಯ ನಿನ್ನಿಂದಲೇ ಬೇರೆ ಒಂದು ದೊಡ್ಡ ಜನಾಂಗ ಉಂಟಾಗುವಂತೆ ಮಾಡುವೆನು ಎಂದು ಹೇಳಿದನು. ಎಲ್ಲರನ್ನು ಸುಟ್ಟಾಕ್ತೀನಿ ಅಂತೇಳಿ ದೇವರು ಸಿದ್ಧನಾಗ್ತಾನೆ. ಇವರೆಲ್ಲರನ್ನು ಸುಟ್ಟಾಕ್ತೀನಿ ನಾನು. ನಿನ್ನಿಂದಲೇ ಮೋಶೆ, ನಿನ್ನಿಂದಲೇ ಮತ್ತೊಂದು ಜನಾಂಗವನ್ನು ಹುಟ್ಟಿಸಿ ದೊಡ್ಡ ಜನಾಂಗವಾಗುವಂತೆ ಮಾಡ್ತೀನಿ, ನನ್ನನ್ನು ತಡಿಬೇಡ ಅಂದಾಗ, ಪ್ರಿಯರ ದೇವ್ರ ಮಕ್ಕಳಿರ, ಮೋಶೆ ಕೇಳುವಂಥದ್ದು ದೇವರ ಬಳಿಯಲ್ಲಿ ಒಂದ್ಸರಿ ಗಮನಿಸ್ರಿ. ಆಗ ಮೋಶೆ ತನ್ನ ದೇವರಾದ ಯೆಹೋವನನ್ನು ಬೇಡಿಕೊಂಡನು. ಯೆಹೋವನೇ, ನೀನು ಮಹಾಶಕ್ತಿಯಿಂದಲೂ ಭುಜಬಲದಿಂದಲೂ ಐಗುಪ್ತ ದೇಶದಿಂದ ಬಿಡಿಸಿದ ನಿನ್ನ ಪ್ರಜೆಗಳ ಮೇಲೆ ಕೋಪದಿಂದಿರುವುದೇಕೆ? ಐಗುಪ್ತರು ನಿನ್ನ ವಿಷಯದಲ್ಲಿ ಯೆಹೋವನು ಕೇಡು ಮಾಡಬೇಕೆಂಬ ಅಭಿಪ್ರಾಯದಿಂದಲೇ ಇಸ್ರಾಯೇಲ್ಯರನ್ನು ಇಲ್ಲಿಂದ ಕರ್ಕೊಂಡು ಹೋದನಲ್ಲ. ಅವರನ್ನು ಬೆಟ್ಟಗಳಲ್ಲಿ ಸಾಯಿಸಿ ಭೂಮಿಯಲ್ಲಿ ಉಳಿಯದಂತೆ ನಿರ್ಮೂಲ ಮಾಡುವುದಕ್ಕೇನೆ ಅವರನ್ನು ಕರ್ಕೊಂಡು ಹೋದನೆಂದು ಹೇಳುವುದಕ್ಕೆ ಆಸ್ಪದವಾಗಬೇಕೆ? ನೀನು ನಿನ್ನ ರೋಷಾಗ್ನಿಯನ್ನು ಬಿಟ್ಟು ನಿನ್ನ ಪ್ರಜೆಗಳಿಗೆ ಕೇಡನ್ನು ಮಾಡದೆ ಮನಸ್ಸನ್ನು ಬೇರೆ ಮಾಡಿಕೋ. ನಿನ್ನ ಸೇವಕರಾದ ಅಬ್ರಹಾಮ, ಇಸಾಕ, ಯಾಕೋಬರನ್ನು ನೆನಪಿಗೆ ತಂದುಕೋ. ನೀನು ನಿನ್ನ ಜೀವದಾಣೆ ಪ್ರಮಾಣ ಮಾಡಿದಿ ಅವರಿಗೆ, ನಾನು ನಿಮ್ಮ ಸಂತತಿಯನ್ನು ಹೆಚ್ಚಿಸಿ ಆಕಾಶದ ನಕ್ಷತ್ರಗಳಷ್ಟು ಅಸಂಖ್ಯವಾಗಿ ಮಾಡುವೆನೆಂದು ನಾನು ಸೂಚಿಸಿರುವ ಈ ಪ್ರದೇಶಗಳನ್ನೆಲ್ಲ ನಿಮ್ಮ ಸಂತತಿಯವರಿಗೆ ಕೊಡುವೆನೆಂದು ಅವರು ಈ ದೇಶವನ್ನು ಶಾಶ್ವತವಾಗಿ ಸ್ವಾಧೀನದಲ್ಲಿಟ್ಟುಕೊಳ್ಳುವರೆಂದು ಮಾತು ಕೊಡಲಿಲ್ಲವೇ ಅಂದನು. ಅಂದ್ರೆ ನೋಡಿ ಪ್ರಿಯರೇ, ಮೋಶೆ ಆ ಇಸ್ರಾಯೇಲ್ ಜನಾಂಗದವರನ್ನ ಬೇಡಿಕೊಳ್ಳುವಂಥದ್ದು ಏನ್ರಿ. ಮೋಶೆಗೆ ದೇವ್ರು ಹೇಳುವಂಥದ್ದು ಏನಪ್ಪಾ ಅಂದ್ರೆ, ನೋಡಪ್ಪ ಮೋಶೆ, ನಿನ್ನನ್ನು, ನಿನ್ನ ಕುಟುಂಬವನ್ನು, ನಿನ್ನ ಸಂತತಿ ಅಂದ್ರೆ ನಿನ್ನ ಮೂಲಕ ಒಂದು ಸಂತತಿಯನ್ನ ಅಭಿವೃದ್ಧಿ ಮಾಡ್ತೀನಿ, ನಿನ್ನ ಮೂಲಕ ಸಂತತಿಯನ್ನ ಅಭಿವೃದ್ಧಿ ಮಾಡ್ತೀನಿ. ನೀನೇನು ಬೇಜಾರು ಮಾಡ್ಕೋಬೇಡ, ನೀನ್ ಚೆನ್ನಾಗಿರು ಅಂತೇಳಿ ಮೋಶೆಗೆ ಆಶೀರ್ವಾದ ಕೊಡ್ತಾ ಇದ್ದಾನೆ. ಮೋಶೆಗೆ ಆಶೀರ್ವಾದ. ಆ ಇಸ್ರಾಯೇಲ್ ಜನಾಂಗದವ್ರು ಇದ್ದಾರಲ್ಲ, ಅವರೆಲ್ಲರನ್ನು ನಾಶ ಮಾಡ್ತೀನಿ. ಯಾಕೆ? ಇವರೆಲ್ಲರೂ ಕೂಡ ನನ್ನ ಮಾತಿಗೆ ಬೊಗ್ಗದವ್ರು. ಎಲ್ಲಾರು ಬೊಗ್ಗದವ್ರು ಅಂದ್ರೆ ನನ್ನ ಮಾತಿಗೆ ವಿಧೇಯರಾಗದವ್ರು. ಅಲ್ಲಿ ಹಿರಿಯರಿದ್ದಾರೆ, ನಾಯಕರಿದ್ದಾರೆ, ಎಷ್ಟು ಜನ ಇದ್ರು ಕೂಡ ಇವ್ರು ಯಾರು ಕೂಡ ನನ್ನ ಮಾತಿಗೆ ಬೊಗ್ಗದವ್ರು. ಆದ್ದರಿಂದ ಮೋಶೆ, ನೀನು ಸೈಲೆಂಟ್ ಆಗಿರು, ಇವರೆಲ್ಲರನ್ನ ನಾಶ ಮಾಡ್ತೀನಿ ಅಂತ ಅಂದಾಗ, ಪ್ರಿಯರ ದೇವ್ರ ಮಕ್ಕಳಿರ, ಈ ಮೋಶೆ ತನ್ನ ಬಗ್ಗೆ ತಾನು ಯೋಚನೆ ಮಾಡದೆ ಅಲ್ಲಿರುವಂತ ಎಲ್ಲ ಜನರಿಗೋಸ್ಕರ ವಿಜ್ಞಾಪನೆ ಮಾಡ್ತಾ ಇದ್ದಾನೆ. ಎಲ್ಲ ಜನರಿಗೋಸ್ಕರ ವಿಜ್ಞಾಪನೆ ಮಾಡುವಂಥದ್ದು ಒಂದ್ಸರಿ ನೋಡಿ ಆಲೋಚನೆ ಮಾಡಿ. ಒಂದು ವೇಳೆ ಇಂಥ ಅವಕಾಶ ನಮ್ಮ ಬಳಿಯಲ್ಲಿ ಬಂದ್ರೆ, ಏನಪ್ಪಾ ನೀವೇನು ಭಯ ಪಡಕ್ ಹೋಗ್ಬೇಡಿ, ನಿಮ್ಮ ಸಂತಾನ ಅಭಿವೃದ್ಧಿ ಮಾಡ್ತೀನಿ, ಯಾರ್ಯಾರು ಅಡ್ಡ ಬಂದಿದ್ದವ್ರೆ ಎಲ್ಲರನ್ನ ನಾಶ ಮಾಡ್ತೀನಿ, ನೀವು ಸೈಲೆಂಟ್ ಆಗಿರಿ, ನೀವು ಸೈಲೆಂಟ್ ಆಗಿದ್ಬಿಡಿ,
ಅಂತೇಳಿ ನಮ್ಮ ಮಧ್ಯದಲ್ಲಿ ಈ ಮಾತು ಬಂದ್ರೆ ನಾವೇನ್ ಮಾಡ್ತೀವಿ? ಆಯ್ತು ದೇವ್ರೆ, ನಿಮ್ಗೆ ಕೃತಜ್ಞತೆಗಳ ದೇವ್ರೆ, ನಮ್ಮ ಕುಟುಂಬವನ್ನು ಕಾಪಾಡಿದ್ದೀರಿ ದೇವ್ರೆ, ನಿಮ್ಗೆ ವಂದನೆಗಳು ದೇವ್ರೆ. ಅವ್ರು ಹೋದ್ರು ಪರವಾಗಿಲ್ಲ, ಯಾಕಂದ್ರೆ ಎಲ್ಲ ದುಷ್ಟರು ದೇವ್ರೆ, ಭ್ರಷ್ಟರು ದೇವ್ರೆ, ನೀವು ಏನ್ ಮಾಡಿದ್ರು ಒಳ್ಳೇದ್ ಮಾಡ್ತಾ ಇದೀರಿ ದೇವ್ರೆ ಅಂತೇಳಿ ದೇವರಿಗೆ ಏನು ಪ್ರಾರ್ಥನೆ ಮಾಡ್ತೀವಿ ಅಂತ ನೋಡುವಾಗ ನಮ್ಮ ಪ್ರಾರ್ಥನೆ ಹೀಗಿರುತ್ತೆ, ನಮ್ಮ ವಿಜ್ಞಾಪನೆ ಹೀಗಿರುತ್ತೆ, ಇಲ್ಲಾಂದ್ರೆ ಮೌನವಾಗ್ತೀವಿ. ಆದ್ರೆ ಮೋಶೆ ಹಾಗಲ್ಲ, ಅಲ್ಲಿರುವಂತ ಪ್ರಜೆಗಳನ್ನ ಕಾಪಾಡಿ ಅಂತೇಳಿ ವಿಜ್ಞಾಪನೆ ಮಾಡ್ತಾ ಇದ್ದಾನೆ. ಎರಡನೇದಾಗಿ ಒಂದು ವೇಳೆ ಕಾಪಾಡದೆ ಹೋದ್ರೆ ನಿಮ್ಮ ಗ್ರಂಥದಲ್ಲಿ ನನ್ನ ಹೆಸರು ಬರ್ಸಿದ್ದೀರಲ್ಲ, ಆ ಆ ಹೆಸರನ್ನ ತೆಗೆದಾಕ್ಬಿಡಿ ದೇವ್ರೆ ಅಂತಾರೆ. ಅವ್ರ ಜೊತೆಗೆ ನನ್ನನ್ನು ಕೂಡ ಕೊಂದಾಕಿರಿ ಅಂತ ಅರ್ಥ. ಅವ್ರನ್ನ ಮಾತ್ರವಲ್ಲ, ನನ್ನನ್ನು ಕೂಡ ತೆಗೆದಾಕ್ರಿ ಅಂತ ಅರ್ಥ. ನಿಮ್ಮ ಜೀವ ಗ್ರಂಥದಲ್ಲಿ ನನ್ನ ಹೆಸರನ್ನ ಅಳಿಸಿ ಬಿಡಿರಿ ಅಂತ ಹೇಳ್ತಾ ಇದ್ದಾನಂದ್ರೆ ಅರ್ಥ ಏನ್ ಗೊತ್ತಾ? ಅವರ ಜೊತೆಗೆ ನನ್ನನ್ನು ಕೂಡ ತೆಗೆದಾಕ್ರಿ ಅಂತ. ಅಂದ್ರೆ ನೋಡಿ ಪ್ರಿಯರ ದೇವ್ರ ಮಕ್ಕಳಿರ, ಆ ಪ್ರಜೆಗಳನ್ನ ಕಾಪಾಡಿಕೊಳ್ಬೇಕು. ಅಂದ್ರೆ ಒಬ್ಬ ಭಕ್ತನು, ನಿಜವಾದ ಭಕ್ತನು ಏನ್ ಮಾಡ್ತಾನಂದ್ರೆ, ನಿಜವಾದ ಭಕ್ತನು ಮಾಡುವಂಥದ್ದು ಏನಂದ್ರೆ ತನ್ನ ಕುಟುಂಬದಗೋಸ್ಕರ ಚಿಂತೆ ಮಾಡಲ್ಲ, ತನಗೋಸ್ಕರ ಅಲ್ಲ. ನಿಜವಾದ ಭಕ್ತನು ತನ್ನ ಕುಟುಂಬವನ್ನ ಭಕ್ತಿಯಲ್ಲಿ ಬೆಳೆಸ್ಕೊಳ್ತಾನೆ, ಭಕ್ತಿ ಮಾರ್ಗದಲ್ಲಿ ನಡೆಸ್ತಾನೆ. ಎರಡನೇದಾಗಿ ತನ್ನ ಸಭೆಯನ್ನು ಕೂಡ ಕಾಪಾಡಿಕೊಳ್ಳೋದಕ್ಕೆ ಪ್ರಯತ್ನ ಮಾಡ್ತಾನೆ. ರಾತ್ರಿ ಹಗಲು ಪ್ರಾರ್ಥನೆಯಲ್ಲೇ ನೆನೆಸ್ಕೊಳ್ತಾನೆ, ದೇವರೇ ನನ್ನ ಸಭೆಯನ್ನು, ಅಂದ್ರೆ ನನ್ನ ಮಕ್ಕಳನ್ನು ಕಾಪಾಡಿ ದೇವರೇ, ನನ್ನ ಆತ್ಮೀಯ ಕುಟುಂಬವನ್ನು ಕಾಪಾಡಿ ದೇವರೇ, ಕನಿಕರಿಸಿ ದೇವರೇ, ಆತ್ಮೀಯದಲ್ಲಿ ಬೆಳಿಬೇಕು ದೇವರೇ, ನಿಮ್ಮ ಭಕ್ತಿಯಲ್ಲಿ ಬೆಳಿಬೇಕು, ಅವರನ್ನೆಲ್ಲರನ್ನ ಕಾಪಾಡಿ ದೇವರಂತೇಳಿ ವಿಜ್ಞಾಪನೆ ಮಾಡ್ತಾರೆ. ತಮಗೋಸ್ಕರ ಮಾತ್ರವಲ್ಲ, ಮೋಶೆಯನ್ನು ನೋಡುವಾಗ ತನಗೋಸ್ಕರವಲ್ಲ, ಅಲ್ಲಿರುವಂತ ಎಲ್ಲಾ ಪ್ರಜೆಗಳನ್ನ ಕಾಪಾಡಿ ದೇವರಂತೇಳಿ ವಿಜ್ಞಾಪನೆ ಮಾಡುವಂಥದ್ದು ನೋಡ್ತೀವಿ. ನಮ್ಮ ಪ್ರಾರ್ಥನೆ ಹೇಗಿರುತ್ತೆ, ನಮ್ಮ ವಿಜ್ಞಾಪನೆ ಹೇಗಿರುತ್ತೆ ಏನ್ರಿ ಒಂದ್ಸರಿ ಆಲೋಚನೆ ಮಾಡಿ ಪ್ರಿಯರಾದ ದೇವರ ಮಕ್ಕಳಿರ. ಇದು ಹಳೆ ಒಡಂಬಡಿಕೆಯಲ್ಲಿ. ಹೊಸ ಒಡಂಬಡಿಕೆಯಲ್ಲಿ ನೋಡುವಾಗ ಯೇಸು ಕ್ರಿಸ್ತರು ಕೂಡ ಸಿಲಿಬೆ ಮರಣ ಹೊಂದುವಂತಹ ಸಮಯದಲ್ಲಿ, ತಂದೆ ಇವ್ರು ಏನು ಮಾಡ್ತಾ ಇದ್ದಾರೆ ಗೊತ್ತಿಲ್ಲ ತಂದೆ, ತಿಳಿಯದೆ ತಪ್ಪು ಮಾಡ್ತಾ ಇದ್ದಾರೆ, ತಿಳಿಯದೆ ಪಾಪ ಮಾಡ್ತಾ ಇದ್ದಾರೆ, ತಿಳಿಯದೆ ತಪ್ಪು ಮಾಡ್ತಾ ಇದ್ದಾರೆ, ಇವರೆಲ್ಲರನ್ನು ಕ್ಷಮಿಸಿ ಅಂತ, ಇವರೆಲ್ಲರನ್ನು ಕ್ಷಮಿಸಿ ದೇವರೇ ಅಂತ. ಅದೇ ಪ್ರಕಾರ ಸ್ಟೆಫೇನನು ಸುವಾರ್ತೆ ಮಾಡ್ತಾರೆ. ಅಂದ್ರೆ ದೇವರ ಒಂದು ವಾಕ್ಯಗಳನ್ನ ಸಾರ್ತಾನೆ, ಇದ್ದದ್ದು ಇದ್ದಾಗೆ ಸಾರ್ತಾನೆ, ಸುವಾರ್ತೆ ಮಾಡ್ತಾನೆ. ಸುವಾರ್ತೆ ಮಾಡಿ ಪ್ರಿಯರಾದ ದೇವ್ರ ಮಕ್ಕಳಿರ, ಆತನು ಕೂಡ ಏನ್ರಿ ಅವರೆಲ್ಲರನ್ನ ಕಾಪಾಡಿ ದೇವರಂತೇಳಿ ಅವ್ರಿಗೋಸ್ಕರ ಪ್ರಾರ್ಥನೆ ಮಾಡ್ತಾನೆ. ಸ್ಟೆಫೇನನು ಪ್ರಾರ್ಥನೆ, ಯೇಸು ಕ್ರಿಸ್ತರ ಪ್ರಾರ್ಥನೆ. ಯೇಸು ಕ್ರಿಸ್ತರನ್ನು ಭಯಂಕರ ರೀತಿಯಲ್ಲಿ ಹೊಡೆದಿದ್ದಾರಲ್ಲ, ಭಯಂಕರ ರೀತಿಯಲ್ಲಿ ಹೊಡೆದಿದ್ದಾರೆ. ತಲೆ ಮೇಲೆ ಮುಳ್ಳಿನ ಕಿರೀಟ, ಬೆತ್ತದ ಮೂಲಕ ಹೊಡೆದಿದ್ದಾರೆ, ಅವಮಾನ ಪಡಿಸಿದ್ದಾರೆ. ಅವರೆಲ್ಲರನ್ನು ನಾಶ ಮಾಡುವಂತ ಒಂದು ವೇಳೆ ದೇವರು ಅಂದುಕೊಂಡ್ರೆ, ಯೇಸು ಪ್ರಭು ಯಾಕೆ ಕ್ಷಮಿಸಿ ಅಂತ ಕೇಳಬೇಕು? ಯೇಸು ಪ್ರಭು ಕ್ಷಮಿಸಿರಿ ಅಂತೇಳಿ ತಂದೆಯಾದ ದೇವರನ್ನ ಕೇಳ್ತಾ ಇದ್ದಾರೆ ಅಂದ್ರೆ ಅಲ್ಲಿ ಏನ್ ಕಾಣ್ತಾ ಇದೆ? ಏನಪ್ಪ ಅಂತ ನೋಡುವಾಗ ಏನ್ರಿ ದೇವರಿಗೆ ಕೋಪ. ಯಾಕಂದ್ರೆ ಇಷ್ಟು ಇದ್ರೂ ಕೂಡ ನನ್ನ ಮಗನನ್ನ ಅರ್ಥ ಮಾಡಿಕೊಂಡಿಲ್ಲಲ್ಲ ಎಂಬ ಕೋಪ ರೀ. ಆದ್ರೆ ಯೇಸು ಪ್ರಭು ಪ್ರಾರ್ಥನೆ. ಅದೇ ಪ್ರಕಾರ ಸ್ಟೆಫೇನನ್ನು ಸುವಾರ್ತೆ ಹೇಳಿದಾಗ ಸ್ಟೆಫೇನನನ್ನ ಕೊಂದಾಕ್ತಾರೆ, ಅಂದ್ರೆ ಕಲ್ಲೆಸೆದು ಕೊಂದಾಕ್ತಾರೆ, ಊರು ಹೊರಕ್ಕೆ ಎಳ್ಕೊಂಡೋಗಿ. ಇಷ್ಟು ಘೋರವಾಗಿ ಈ ರೀತಿ ಆತನನ್ನ ಕೊಂದಾಕೋದಕ್ಕೆ ಪ್ರಯತ್ನ ಮಾಡಿದಾಗ, ಸಾಯುವಂತ ಸಮಯದಲ್ಲಿ ತಂದೆ ಇವರನ್ನ ಕ್ಷಮಿಸಿ ಬಿಡಿ, ಯಾಕೆಂದ್ರೆ ಇವರು ತಪ್ಪು ಮಾಡಿದ್ದಾರೆ, ಅವರು ಮಾಡಿರುವಂತ ಪಾಪನೇ ಗೊತ್ತು, ಆದರೆ ಅವ್ರ ಮೇಲೆ ಪಾಪಗಳನ್ನು ಹೊರಿಸ್ಬೇಡಿ, ಬಿಟ್ಬಿಡಿ, ಕ್ಷಮಿಸಿ ಅಂತೇಳಿ ಸಾಯುವಂತ ಸಮಯದಲ್ಲಿ, ಮರಣ ಹೊಂದುವಂತಹ ಸಮಯದಲ್ಲಿ ಕೂಡ ವಿಜ್ಞಾಪನೆ ಮಾಡಿದ್ದಾನಂದ್ರೆ ಆತನಲ್ಲಿ ಇದೆ ಪ್ರಿಯರೇ ನಿಜವಾದ ಭಕ್ತಿ, ಆತನಲ್ಲಿ ಇದೆ ನಿಜವಾದ ಭಕ್ತಿ. ಅದೇ ಪ್ರಕಾರ ಅಪೋಸ್ತಲರು ನೋಡಿ ಸುವಾರ್ತೆಯನ್ನು ಏನ್ರಿ ಅನೇಕರಿಗೆ ತಲುಪಿಸ್ತಾರೆ, ಅಂದ್ರೆ ಪ್ರಪಂಚಕ್ಕೆ ತಲುಪಿಸ್ತಾರೆ. ಅವರು ಪ್ರಪಂಚಕ್ಕೆ ಸುವಾರ್ತೆಯನ್ನ ತಲುಪಿಸ್ತಾರೆ. ಅವರು ದೇವರ ಜ್ಞಾನವನ್ನ ಅವರು ತಲುಪಿಸ್ತಾರೆ. ಅವ್ರು ಮಾತ್ರ ರಕ್ಷಣೆ ಅಲ್ಲ, ಅನೇಕರನ್ನ ರಕ್ಷಿಸಬೇಕು ಅಂತೇಳಿ ಹಳ್ಳಿಗಳಿಗೆ ಹೋಗಿ ಸುವಾರ್ತೆಯನ್ನು ಸಾರ್ತಾರೆ, ದೇವರ ಪ್ರೀತಿಯನ್ನು ಸಾರ್ತಾರೆ. ಅದೇ ಪ್ರಕಾರ ಪೌಲನನ್ನು ಕೂಡ ನೋಡಿ ಪ್ರಿಯರ ದೇವರ ಮಕ್ಕಳಿರ, ನಾನು ಬದುಕಿದರೆ ಕ್ರಿಸ್ತನಿಗಾಗಿ ಬದುಕ್ತೀನಿ, ಒಂದು ವೇಳೆ ಮರಣ ಬಂದ್ರೆ ಪರವಾಗಿಲ್ಲ, ದೇವರಿಗೆ ಸ್ತೋತ್ರವಾಗ್ಲಿ, ಒಂದು ವೇಳೆ ನಾನು ಬದುಕ್ತಾ ಇದ್ದೀನಿ ಅಂದ್ರೆ ನಿಮ್ಗೋಸ್ಕರ ಅಂತ ಹೇಳ್ತಾನೆ. ಯಾಕೆಂದ್ರೆ ನಾನು ಎಷ್ಟೋ ಸೇವೆ ಮಾಡಿದ್ದೀನಿ, ಎಷ್ಟೋ ಕೆಲಸ ಮಾಡಿದ್ದೀನಿ, ಒಂದು ವೇಳೆ ಕರೆ ಬಂದ್ರೆ ನಾನು ಹೋಗ್ತೀನಿ,
ಮರಣ ಬಂದರೆ ಪರವಾಗಿಲ್ಲ, ನನಗೆ ಲಾಭ ಇದೆ. ಒಂದು ವೇಳೆ ನಾನು ಶರೀರದಲ್ಲಿ ಇದ್ದೀನಂದ್ರೆ ನಿಮ್ಗೋಸ್ಕರ ಇದ್ದೀನಿ ವಿನಃ ನನಗೋಸ್ಕರ ಅಲ್ಲ. ಅಂದ್ರೆ ನನ್ನ ಆತ್ಮನು ಕಾಪಾಡಿಕೊಳ್ಳಕ್ಕಲ್ಲ. ನನ್ನ ಆತ್ಮಕ್ಕೆ ಏನೇನ್ ಬೇಕೋ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ನನ್ನ ಆತ್ಮಕ್ಕೆ ಬೇಕಾದಂತ ಒಂದು ಭಕ್ತಿ ಏನೇನು ಎಲ್ಲ ಇದೆ ನನ್ನಲ್ಲಿ. ಒಂದು ವೇಳೆ ನಾನು ಇದ್ದೀನಂದ್ರೆ ನಿಮ್ಮನ್ನ ಕಾಪಾಡಿಕೊಳ್ಳೋದಕ್ಕೆ, ನಿಮ್ಮನ್ನು ಬಲಪಡಿಸುವುದಕ್ಕೆ ನಾನು ಇದ್ದೀನಂತೇಳಿ ಒಂದು ಕಾಲದಲ್ಲಿ ಪೌಲನು ಹೇಳ್ತಾನೆ. ಒಂದು ಕಾಲದಲ್ಲಿ ಪೌಲನು, ನಾನು ಬದುಕಿದ್ರು ಸರಿಯೇ, ಸತ್ತರೂ ಸರಿಯೇ, ದೇವ್ರಿಗೋಸ್ಕರ. ಅದೇ ಪ್ರಕಾರ ಅವರೆಲ್ಲರೂ ಕೂಡ ನೋಡುವಾಗ ಊಟ ಮಾಡಿದ್ರು, ಜೀವಿಸಿದ್ರು, ಪ್ರಯಾಣ ಮಾಡಿದ್ರು, ನಾವು ದೇವ್ರಿಗೋಸ್ಕರ ಅಂತ ಹೇಳ್ತಾರೆ. ದೇವ್ರಿಗೋಸ್ಕರ ಏನಪ್ಪಾ ಅಂತ ನೋಡುವಾಗ ದೇವರ ಮಕ್ಕಳು ಅಲ್ಲೆಲ್ಲಿ ಇದ್ದಾರಲ್ಲ, ಅವ್ರನ್ನ ಬಲಪಡಿಸೋದಕ್ಕೆ, ಅವರನ್ನು ಪ್ರೋತ್ಸಾಹ ಕೊಡೋದಕ್ಕೆ, ಅವರನ್ನು ಭಕ್ತಿ ಮಾರ್ಗದಲ್ಲಿ ನಡೆಸೋದಕ್ಕೆ ತಮ್ಮ ಬದುಕುಗಳನ್ನ ಸಮರ್ಪಣೆ ಮಾಡಿದ್ದಾರೆ ಪ್ರಿಯರೇ. ಈಗಿನ ಕಾಲದಲ್ಲಿ ನಾವು ಯಾತಕ್ಕಾಗಿ ನಾವು ಪ್ರಯಾಸ ಪಡ್ತಾ ಇದ್ದೀವಿ? ಈಗಿನ ಕಾಲದಲ್ಲಿ ನೀವಾಗಿರ್ಬೋದು, ನಾವಾಗಿರ್ಬೋದು, ಯಾತಕ್ಕಾಗಿ ಪ್ರಯಾಸ? ನಮ್ಮ ಪ್ರಯಾಸ ಯಾತಕ್ಕಾಗಿ? ನಮ್ಮ ಭಕ್ತಿ ಯಾತಕ್ಕಾಗಿ? ನಮ್ಮ ಭಕ್ತಿಯಲ್ಲಿ ನಿಜವಾಗ್ಲೂ ಏನ್ರಿ, ನಿಜವಾಗ್ಲೂ ನಿಸ್ವಾರ್ಥವಾದಂತ ಭಕ್ತಿ ಇದೆಯಾ ಅಥವಾ ಸ್ವಾರ್ಥ ಇದೆಯಾ? ಒಂದು ವೇಳೆ ಭಕ್ತಿ ಕಪಟ, ಭಕ್ತಿ ಸ್ವಾರ್ಥ, ಭಕ್ತಿ ವೇಷಧಾರಣೆ, ಭಕ್ತಿ ಮೂಢಭಕ್ತಿ, ಇಂಥದ್ದೇನಾದ್ರೂ ಎರಡು ಮಿಕ್ಸ್ ಆಗಿದೆಯಾ? ಭಕ್ತಿ ಅಂತ ಹೇಳಿಕೊಂಡು ಮೂಢಭಕ್ತಿ, ಭಕ್ತಿ ಅಂತ ಹೇಳಿಕೊಂಡು ಕಪಟ, ಭಕ್ತಿ ಅಂತ ಹೇಳಿಕೊಂಡು ವೇಷಧಾರಣೆ, ಭಕ್ತಿ ಅಂತ ಹೇಳಿಕೊಂಡು ದ್ವೇಷ, ಭಕ್ತಿ ಅಂತ ಹೇಳಿಕೊಂಡು ಹಗೆ, ಭಕ್ತಿ ಅಂತ ಹೇಳಿಕೊಂಡು ಹೊಟ್ಟೆ ಕಿಚ್ಚು, ಇನ್ನೊಬ್ಬರ ಮೇಲೆ ಏನಾದ್ರೂ ಇಟ್ಕೊಂಡು ನಾವು ಭಕ್ತಿಯನ್ನ ತೋರಿಸ್ತಾ ಇದೀವ. ಅಂತ ಭಕ್ತಿ ಇದ್ರೆ ಅದು ವ್ಯರ್ಥವಾದದ್ದು. ಆದ್ದರಿಂದ ಇವೆಲ್ಲ ಸಾಯ್ಬೇಕು. ದ್ವೇಷ, ಅಸೂಯೆ, ಏನ್ರಿ, ಹೊಟ್ಟೆ ಕಿಚ್ಚು, ಇಲ್ಲಾಂದ್ರೆ ಕಪಟ, ಇವೆಲ್ಲ ಕೂಡ ಸಾಯ್ಬೇಕು. ನಾವು ಭಕ್ತಿಯಲ್ಲಿ ಅಭಿವೃದ್ಧಿ ಆಗ್ಬೇಕು, ನೀತಿಯಲ್ಲಿ ಅಭಿವೃದ್ಧಿ ಆಗ್ಬೇಕು, ಜ್ಞಾನದಲ್ಲಿ ಅಭಿವೃದ್ಧಿ ಆಗ್ಬೇಕು, ಆತ್ಮಿಕ ಜ್ಞಾನದಲ್ಲಿ ಅಭಿವೃದ್ಧಿ ಆಗ್ಬೇಕು. ಈ ಜ್ಞಾನದಲ್ಲಿ ಅಭಿವೃದ್ಧಿ ಆದ ಮೇಲೆ ಇನ್ನೊಬ್ಬರನ್ನ ಕಾಪಾಡಿಕೊಳ್ಳೋದಕ್ಕೆ ಪ್ರಯತ್ನ ಮಾಡಬೇಕು, ಮತ್ತೊಬ್ಬರನ್ನ ಕಾಪಾಡಿಕೊಳ್ಳೋದಕ್ಕೆ ಪ್ರಯತ್ನ ಮಾಡಬೇಕು. ನಿಜವಾದ ಭಕ್ತರು ಹಾಗೆ ಮಾಡ್ತಾರೆ. ಮತ್ತೆ ನಾವು ನಿಜವಾದ ಭಕ್ತರೇ ಆಗಿದ್ರೆ ಖಂಡಿತವಾಗಿ ಹಾಗೇನೇ ಮಾಡೋಣ. ಆತ್ಮಿಕವಾಗಿ ಬೆಳೆಯೋಣ, ಇನ್ನೊಬ್ಬರನ್ನ ರಕ್ಷಣೆ ಮಾರ್ಗದಲ್ಲಿ ತರೋಣ, ದೇವರ ಪ್ರೀತಿಯಿಂದ ಇನ್ನೊಬ್ಬರನ್ನ ರಕ್ಷಿಸೋಣ, ಕಷ್ಟಪಡೋಣ, ಪ್ರಯಾಸ ಪಡೋಣ, ನಿತ್ಯ ಜೀವವನ್ನು ಪಡ್ಕೊಳ್ಳೋಣ ಪ್ರಿಯರೇ. ಓಕೆನಾ? ದೇವರು ನಿಮ್ಮನ್ನು ನನ್ನನ್ನು ಆಶೀರ್ವಾದ ಮಾಡಲಿ. ಎಲ್ಲರೂ ತಲೆ ಬಾಗಿಸಿರಿ, ಪ್ರಾರ್ಥನೆ ಮಾಡಿ ನಾನು ಮುಗಿಸ್ತೀನಿ. ನಮ್ಮನ್ನು ಬಹಳವಾಗಿ ಪ್ರೀತಿಸುವಂತ ಪ್ರಿಯ ಪರಲೋಕದಲ್ಲಿದ್ದಂತ ನಮ್ಮ ತಂದೆಯ ದೇವರೇ, ವಂದನೆಗಳು, ಸ್ತೋತ್ರಗಳು, ಕೃತಜ್ಞತೆಗಳು ತಂದೆ. ಗೂಗಲ್ ಮೀಟ್ ಮೂಲಕ ತಂದೆ ನಿಮ್ಮ ಮಕ್ಕಳಾಗಿರುವಂತ ನಾವೆಲ್ಲರೂ ಸಭೆಯಾಗಿ ಕೂಡಿದ್ದೇವೆ ತಂದೆಯ ದೇವರೇ. ಇಷ್ಟು ತನಕ ವಾಕ್ಯಗಳನ್ನು ಕೇಳಿದ್ದೇವೆ ತಂದೆ. ನಮ್ಮನ್ನು ಬಲಪಡಿಸೋದಕ್ಕೆ, ನಮ್ಮನ್ನು ಚೈತನ್ಯಗೊಳಿಸೋದಕ್ಕೆ ತಂದೆ ವಾಕ್ಯಗಳನ್ನು ತಿಳಿಸಿದ್ದೀರಿ. ನಿಮಗೆ ಸ್ತೋತ್ರಗಳು ತಂದೆಯ ದೇವರೇ. ಈ ಗೂಗಲ್ ಮೀಟ್ ಮೂಲಕ ತಂದೆಯ ದೇವರೇ, ನಿಮ್ಮ ಮಕ್ಕಳು ಎಷ್ಟು ಮಂದಿ ಸಭೆಯಾಗಿ ಸೇರಿದ್ದಾರೋ ಅವರೆಲ್ಲರನ್ನು ಹೆಸರುಗಳಿಂದ ಆಶೀರ್ವದಿಸಿ ಎಲ್ಲರನ್ನು ಕಾಪಾಡಿ ತಂದೆ. ನಿಮ್ಮ ಮಗಳು ರೇಖಾರವರು, ನಿಮ್ಮ ಮಗನು ದೀಕ್ಷಿತ್ತು ಕಷ್ಟಪಟ್ಟು ಈ ಒಂದು ಕಾರ್ಯಕ್ರಮ ನಡೆಸ್ತಾ ಇದ್ದಾರೆ. ಆ ಮಕ್ಕಳನ್ನು ಇನ್ನೂ ಹೆಚ್ಚಾಗಿ ಆಶೀರ್ವದಿಸಿ, ಅದೇ ರೀತಿಯಲ್ಲಿ ನಿಮ್ಮ ಮಗಳಿಗೆ ಕೊಟ್ಟಂತ ನಿಮ್ಮ ಮಗಳಾಗಿರುವಂಥ ದೀಪ್ತಿಗೋಸ್ಕರನು ಪ್ರಾರ್ಥಿಸ್ತಾ ಇದ್ದೀನಿ. ಆ ಮಗಳನ್ನು ಕೂಡ ಆಶೀರ್ವದಿಸಿ ಕಾಪಾಡಿ, ತನ್ನ ಕಷ್ಟದಲ್ಲಿ ತಂದೆ ಒಂದು ಹಾಡಿಗಾಗಿ ಸಹಾಯ ಮಾಡಿದ್ದಾಳೆ. ಆ ಮಗಳನ್ನು ಕನಿಕರಿಸಿ ತಂದೆಯ ದೇವರ ಸುವಾರ್ತೆ ನಿಮಿತ್ತವಾಗಿ ತನ್ನ ಕಷ್ಟದಲ್ಲಿ ಕಾಣಿಕೆಯನ್ನು ಕೂಡ ಸಮರ್ಪಿಸಿಕೊಂಡಿದ್ದಾಳೆ. ಕನಿಕರಿಸಿ ಆ ಮಗಳನ್ನು ಆಶೀರ್ವದಿಸಿ ಕಾಪಾಡಿ ತಂದೆ. ಅದೇ ರೀತಿಯಲ್ಲಿ ತಂದೆಯಾದ ದೇವರೇ, ಪ್ರತಿನಿತ್ಯ ಒಬ್ಬೊಬ್ಬರು ಸೇವಕರು, ಮನೋಜ್ ಕುಮಾರ್, ವಿಲ್ಸನ್, ಇಮಾನ್ವೆಲ್ ರವರು, ಅದೇ ರೀತಿಯಲ್ಲಿ ಅಂಜೀರವರು, ಜ್ಞಾನರಾಜರವರು, ಜೋಯಿಲ್ ನಾರಾಯಣ್ ರವರು ತಂದೆ ಪ್ರತಿನಿತ್ಯ ಕೂಡ ಈ ಒಂದು ಗೂಗಲ್ ಮೀಟ್ನಲ್ಲಿ ಬಂದು ಜಾಯಿನ್ ಆಗಿ ವಾಕ್ಯಗಳನ್ನು ಹೇಳಿ ನಿಮ್ಮ ಮಕ್ಕಳನ್ನು ಬಲಪಡಿಸ್ತಾ ಇದ್ದಾರೆ ತಂದೆ. ಅವರೆಲ್ಲರನ್ನೂ, ಎಲ್ಲರ ಕುಟುಂಬವನ್ನು ಆಶೀರ್ವದಿಸಿ ತಂದೆ. ಅವರು ಮಾಡುವಂಥ ಸೇವೆಯನ್ನು ಆಶೀರ್ವದಿಸಿ, ಪರಿಚರ್ಯವನ್ನು ಆಶೀರ್ವದಿಸಿ, ಇನ್ನು ಅನೇಕರನ್ನು ಸತ್ಯದ ಮಾರ್ಗದಲ್ಲಿ ನಡೆಸುವಂತೆ, ಅವರವರ ಪರಿಸರ ಪ್ರಾಂತಗಳಲ್ಲಿ ಸೇವೆ ಮಾಡುವಂತೆ ಆಶೀರ್ವದಿಸಿ ತಂದೆ. ನವೀನ್ಗೋಸ್ಕರನು ಪ್ರಾರ್ಥಿಸ್ತಾ ಇದ್ದೀನಿ, ವಿಲ್ಸನ್ಗೋಸ್ಕರನು ಪ್ರಾರ್ಥಿಸ್ತಾ ಇದ್ದೀನಿ
ತಂದೆ ಎಲ್ಲಾ ನಿಮ್ಮ ಮಕ್ಕಳಿಗಾಗಿ ಪ್ರಾರ್ಥಿಸ್ತಾ ಇದ್ದೀನಿ ತಂದೆ, ಕನಿಕರಿಸಿ ಕಾಪಾಡಿ. ಮಂಗಳೂರು ಪ್ರಾಂತದಲ್ಲಿ ಇದ್ದಂಥ ಪರಿಸರ ಪಟ್ಟಣದಲ್ಲಿ ಉಡುಪಿ ಮಂಗಳೂರಲ್ಲಿರುವಂಥ ನಿಮ್ಮ ಮಕ್ಕಳಿಗೋಸ್ಕರ ಪ್ರಾರ್ಥಿಸ್ತಾ ಇದ್ದೀನಿ. ಆಂಟೋನಿ ಬ್ರದರ್ಗೋಸ್ಕರ, ಅದೇ ರೀತಿಯಲ್ಲಿ ಎಂಡ್ರಿ ಬ್ರದರ್ಗೋಸ್ಕರನು ಪ್ರಾರ್ಥಿಸ್ತಾ ಇದ್ದೀನಿ. ಕಳೆದ ವಾರದಲ್ಲಿ ತಂದೆಯ ದೇವರೇ ಅವರ ವಿಷಯದಲ್ಲಿ ನೀವು ಕೃಪೆ ಮಾಡಿ ತೋರಿಸಿದ್ದಕ್ಕಾಗಿ ಸ್ತೋತ್ರಗಳು ತಂದೆ. ಯಾವ ಅಪಾಯ ಅವರಿಗೆ ಆಗದಂತೆ ತಂದೆಯ ದೇವರೇ ನೀವು ಅವರನ್ನು ಕಾಪಾಡಿದ್ದಕ್ಕಾಗಿ ನಿಮಗೆ ಕೃತಜ್ಞತೆಗಳು, ಸ್ತೋತ್ರಗಳು. ಅವರ ಕುಟುಂಬದಲ್ಲಿ ನೆಮ್ಮದಿ, ಶಾಂತಿ, ಸಮಾಧಾನ ಕೊಡಿ. ಅದೇ ರೀತಿಯಲ್ಲಿ ನೀವು ಹೆಚ್ಚಾಗಿ ಆತ್ಮಿಕವಾಗಿ ಬೆಳೆಯುವಂತೆ ಸಹಾಯ ಮಾಡಿ ತಂದೆ. ತಂದೆಯ ದೇವರೇ, ಇನ್ನು ತಂದೆ ನಮ್ಮ ಕರ್ನಾಟಕದಲ್ಲಿ ಬೀದರ್ ನಗರದಲ್ಲಿ, ಯಾದಗಿರಿ ನಗರದಲ್ಲಿ, ಪರಿಸರ ಪಟ್ಟಣದಲ್ಲಿ, ಗುಲ್ಬರ್ಗದಲ್ಲಿ ಹಾಗೂ ರಾಯಚೂರು, ಮಾನವಿ, ಬಳ್ಳಾರಿ, ಮೈಸೂರು, ಮಂಡ್ಯ ಕಡೆ ಇನ್ನು ಅನೇಕ ಪ್ರಾಂತಗಳಲ್ಲಿ ಸುವಾರ್ಥಿಕರು ನಿಮ್ಮ ಮಕ್ಕಳಿದ್ದಾರೆ. ಹುಬ್ಬಳ್ಳಿಯಲ್ಲಿ ನಿಮ್ಮ ಮಕ್ಕಳಿದ್ದಾರೆ. ಅದೇ ರೀತಿಯಲ್ಲಿ ದಾವಣಗೆರೆಯಲ್ಲಿ ನಿಮ್ಮ ಮಕ್ಕಳಿದ್ದಾರೆ, ಆತ್ಮೀಯರು. ತಂದೆ ಅವರೆಲ್ಲರನ್ನು ಅಭಿವೃದ್ಧಿ ಮಾಡಿ ಆತ್ಮಿಕವಾಗಿ ಬೆಳೆಯುವಂತೆ ಸಹಾಯ ಮಾಡಿ. ಅದೇ ರೀತಿಯಲ್ಲಿ ನರಸೀಪುರ ಗ್ರಾಮದಲ್ಲಿದ್ದಂಥ ನಿಮ್ಮ ಮಕ್ಕಳಿಗೋಸ್ಕರ, ಹಳೆಬೀಡಿನಲ್ಲಿದ್ದಂಥ ನಿಮ್ಮ ಮಕ್ಕಳಿಗೋಸ್ಕರ ಪ್ರಾರ್ಥಿಸ್ತಾ ಇದ್ದೀನಿ. ಎಲ್ಲರನ್ನು ಕನಿಕರಿಸಿ ಕಾಪಾಡಿ ತಂದೆ. ಎಲ್ಲರೂ ನಿಮ್ಮ ಮಕ್ಕಳು ತಂದೆ ಆತ್ಮಿಕವಾಗಿ ಬೆಳೆಯುವಂತೆ, ನಿಮ್ಮ ಜ್ಞಾನದಲ್ಲಿ ಬೆಳೆಯುವಂತೆ, ನಿಮ್ಮ ಸೇವೆಗೋಸ್ಕರ ಸಿದ್ಧರಾಗುವಂತೆ ಎಲ್ಲರನ್ನು ಆಶೀರ್ವದಿಸಿ ತಂದೆ, ಕಾಪಾಡಿ ತಂದೆ. ಅದೇ ರೀತಿಯಲ್ಲಿ 11ನೇ ತಾರೀಕು ನಿಮ್ಮ ಮಕ್ಕಳು ಪರೀಕ್ಷೆಯನ್ನು ಬರೆಯೋದಕ್ಕೆ ಸಿದ್ಧರಾಗ್ತಾ ಇದ್ದಾರೆ. ಬೈಬಲ್ ಚೆನ್ನಾಗಿ ಸ್ಟಡಿ ಮಾಡಿ, ಪರಿಶೋಧನೆ ಮಾಡಿ ಕಲಿತಾ ಇದ್ದಾರೆ ತಂದೆ. ಆ ಮಕ್ಕಳನ್ನು ಆಶೀರ್ವದಿಸಿ ಎಲ್ಲರೂ ಒಟ್ಟಾಗಿ ಬರುವಂತೆ ಸಹಾಯ ಮಾಡಿ, ಅವರ ಪ್ರಯಾಣದಲ್ಲಿ ಜೊತೆಯಾಗಿದ್ದು ನಡೆಸಿ ತಂದೆ. ಅದೇ ರೀತಿಯಲ್ಲಿ 12, 13, 14 3 ದಿನ ಬೈಬಲ್ ಸೆಮಿನಾರ್ ಇದೆಯಲ್ಲ ತಂದೆ, ಅದ್ಭುತವಾಗಿ ನಡೆಸಿಕೊಳ್ಳುವಂತೆ ನಿಮ್ಮ ಮಕ್ಕಳಾಗಿರುವಂಥ ನಾವೆಲ್ಲರೂ ಒಂದಾಗಿ ಕೂಡಿ, ಸಭೆಯಾಗಿ ಕೂಡಿ ತಂದೆ ಅನ್ಯೋನ್ಯತೆಯಲ್ಲಿ ನಡೆಯುವಂತೆ, ನಿಮ್ಮ ಒಂದು ಸಹವಾಸದಲ್ಲಿ ನಾವೆಲ್ಲರೂ ಒಟ್ಟಾಗಿ ಸೇರುವಂತೆ, ಅಭಿವೃದ್ಧಿ ಆಗುವಂತೆ ನಮ್ಮೆಲ್ಲರನ್ನೂ ಕಾಪಾಡಿ ತಂದೆ. ಎಲ್ಲರನ್ನೂ ಆಶೀರ್ವದಿಸಿ ತಂದೆ. ನಿಮ್ಮ ಜ್ಞಾನದಲ್ಲೇ ಬೆಳೆಸಿ ತಂದೆ. ನಮ್ಮೆಲ್ಲರ ಮಧ್ಯದಲ್ಲಿ ಸಮಾಧಾನ, ಸಂತೋಷವನ್ನು ದಯಪಾಲಿಸಿ. ಒಂದು ವೇಳೆ ಅನಾರೋಗ್ಯದಲ್ಲಿ, ಬಾಧೆಯಲ್ಲಿದ್ದರೆ ಆ ಮಕ್ಕಳನ್ನು ಮುಟ್ಟಿ ತಂದೆ, ಬಲಪಡಿಸಿ ತಂದೆ, ಕಾಪಾಡಿ ತಂದೆ. ಹೌದು ತಂದೆ, ಕೆಲವರು ಮಕ್ಕಳು ಅನಾರೋಗ್ಯದಲ್ಲಿ, ಕಷ್ಟದಲ್ಲಿ ಇದ್ದಾರೆ. ಯಾರ್ಯಾರಿದ್ದಾರೋ ತಂದೆ ನಿಮಗೆ ಗೊತ್ತು ತಂದೆ. ಆ ಮಕ್ಕಳನ್ನು ಬಲಪಡಿಸಿ ಕಾಪಾಡಿ, ಆತ್ಮಿಕವಾಗಿ ಬೆಳೆಸಿ ಬಲಪಡಿಸಿ. ಯೇಸು ಪವಿತ್ರ ನಾಮದಲ್ಲಿ ಬೇಡ್ತಾ ಇದ್ದೀನಪ್ಪ ತಂದೆಯೇ, ಆಮೆನ್. ನಮ್ಮ ತಂದೆಯಾದ ದೇವರ ಪ್ರೀತಿಯು, ನಮ್ಮ ರಕ್ಷಕನಾದ ಯೇಸು ಕ್ರಿಸ್ತರ ಕೃಪೆಯು, ಪವಿತ್ರ ಆತ್ಮನ ಅನ್ಯೋನ್ಯ ಸಹವಾಸವು ಸದಾಕಾಲ ದೇವರ ಜೊತೆಯಾಗಿದ್ದು ನಡೆಸಲಿ. ಆಮೇನ್. ಎಲ್ಲರಿಗೂ ವಂದನೆಗಳು.